ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶದ ಅಂಗವಾಗಿ ಆಯೋಜಿಸಿರುವ ವಿಚಾರ ಸಂಕಿರಣದ ಇಂದಿನ ವಿಚಾರ ಕರ್ನಾಟಕ SC/ST ಮತ್ತು TSP ಕಾಯ್ದೆ. ಈ ಕುರಿತಾಗಿ ಈಗಾಗಲೇ ಈ ಕ್ಷೇತ್ರದಲ್ಲಿ ಹಲವು ದಶಕಗಳ ಅನುಭವವುಳ್ಳ ಹಿರಿಯ ಪ್ರತಿಭೆಗಳನ್ನು ಆಹ್ವಾನಿಸುವುದು ಸಂದರ್ಭೋಚಿತವಾಗಿದೆ. ಈ ಎಲ್ಲ ಗಣ್ಯರನ್ನು ಸಂಕ್ಷಿಪ್ತವಾಗಿ ಸಭೆಗೆ ಪರಿಚಯಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಸಿಕ್ಕಿರುವುದು ನಮ್ಮ ಹೆಮ್ಮೆಯ ವಿಷಯ. ಇದೀಗ ಈ ಎಲ್ಲ ಗಣ್ಯರನ್ನು ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಕೋರುತ್ತೇವೆ. ಮೊದಲನೆಯದಾಗಿ ಹಿರಿಯ ನಿವೃತ್ತ IAS ಅಧಿಕಾರಿ ಡಾಕ್ಟರ್ E. ವೆಂಕಟಯ್ಯ, ರಾಜ್ಯದ ನಾಗರಿಕ ಸೇವಾ ವಲಯದಲ್ಲಿಯೇ ದೊಡ್ಡ ಹೆಸರು ಮಾಡಿರುವ ವ್ಯಕ್ತಿತ್ವ. ಬೆಂಗಳೂರು ಹಾಗೂ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಾಗಿ ರಾಜ್ಯ ಮತ್ತು ರಾಷ್ಟ್ರದ ವಿವಿಧ ಅಭಿವೃದ್ಧಿ ಇಲಾಖೆಯ ಉನ್ನತ ಶ್ರೇಣಿಯಲ್ಲಿ ಹಾಗೂ ಮೈಸೂರು ಕಾಗದ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಮೋಘ ಸೇವೆ ಸಲ್ಲಿಸಿದ ಕೀರ್ತಿ ಇವರದ್ದಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸಂದರ್ಭದಲ್ಲಿ ಅವರ ದೂರದೃಷ್ಟಿಯಿಂದ ಅಸ್ತಿತ್ವಕ್ಕೆ ಬಂದ SC/ST ಮತ್ತು TSP ಕಟ್ಟುನಿಟ್ಟಿನ ಕಾಯ್ದೆ ಲಕ್ಷಾಂತರ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ನೆರವಾಗಿದೆ. ಪ್ರಸ್ತುತ ಶ್ರೀಯುತರು ಈ ಕಾಯ್ದೆ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಸರ್ಕಾರದ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದು, ಈ ದಿನ ಈ ಕಾಯ್ದೆಯ ಹಿನ್ನೆಲೆ, ಉದ್ದೇಶ, ಅನುಷ್ಠಾನ ಪ್ರಕ್ರಿಯೆ ಹಾಗೂ ಫಲಶ್ರುತಿ ಕುರಿತು ನಮ್ಮನ್ನು ಉದ್ದೇಶಿಸಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಾಜ್ಯದ ನಿವೃತ್ತ ಹಿರಿಯ IAS ಅಧಿಕಾರಿ, ಕೃಷಿ ಅಧ್ಯಯನ, ಕೃಷಿ ಸಂಶೋಧನೆ, ನಂತರ ಭಾರತೀಯ ಅರಣ್ಯ ಸೇವೆ, ತದನಂತರ ನಾಗರಿಕ ಸೇವೆಗೆ ಪಾದಾರ್ಪಣೆ ಮಾಡಿ ಹಲವು ಹೆಜ್ಜೆ ಗುರುತುಗಳನ್ನು ಮೂಡಿಸಿರುತ್ತಾರೆ. ಚಿತ್ರದುರ್ಗ, ರಾಯಚೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನೂ ಸೇರಿದಂತೆ ಹಲವು ಪ್ರತಿಷ್ಠಿತ ಇಲಾಖೆಗಳ ಆಯುಕ್ತರಾಗಿ ಸೇವೆ ಸಲ್ಲಿಸಿ ಹಿರಿಮೆ ಇವರದ್ದಾಗಿದೆ. ನಿವೃತ್ತಿಯ ನಂತರವೂ ಇವರ ಸೇವೆಯನ್ನು ಗುರುತಿಸಿದ ಸರ್ಕಾರ ಚುನಾವಣಾ ಆಯುಕ್ತರಾಗಿ ನೇಮಿಸಿ ಆ ಕ್ಷೇತ್ರದಲ್ಲೂ ಛಾಪು ಮೂಡಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ. ಅಪಾರ ಸಾಮಾಜಿಕ ಕಳಕಳಿ ಹೊಂದಿರುವ ಶ್ರೀ ಮುನಿಯಪ್ಪನವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಇಚ್ಛಿಸುತ್ತೇವೆ. ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿವಿಯಿಂದ, PhD ಪದವಿಯನ್ನು ಮೈಸೂರು ವಿವಿಯಿಂದ, ಮತ್ತೆರಡು ಸ್ನಾತಕೋತ್ತರ ಪದವಿಗಳನ್ನು ಅನ್ನಮಲೈ ಹಾಗೂ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದು 18 ಡಿಪ್ಲೊಮೊ ಕೋರ್ಸ್ಗಳನ್ನು ವಿವಿಧ ಸಂಸ್ಥೆಗಳಿಂದ ಪಡೆಯುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತುಂಗಕ್ಕೇರುವ ವ್ಯಕ್ತಿತ್ವ. ಕಳೆದ 37 ವರ್ಷಗಳಿಂದ ಬೋಧನೆ, ಸಂಶೋಧನೆ, ಆಡಳಿತಾತ್ಮಕ ಅನುಭವ ಹೊಂದಿರುವ ಡಾಕ್ಟರ್ ಮೇತ್ರಿ 11 MPhil, 46 PhD, 2 PDF ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದ್ದಾರೆ. ಶ್ರೀಯುತರು ಶೈಕ್ಷಣಿಕ ಹಾಗೂ ತಳ ಸಮುದಾಯದ ಸಂಶೋಧನಾ ಹಾಗೂ ಸಾಹಿತ್ಯ ಸೇವೆಗಳನ್ನು ಪರಿಗಣಿಸಿ ಸರ್ಕಾರ ಮತ್ತು ಹಲವು ಸಂಘ ಸಂಸ್ಥೆಗಳು 34 ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂಲ
ಮೂಲತಃ ಅರ್ಥಶಾಸ್ತ್ರಜ್ಞರಾಗಿರುವ ಪ್ರೊಫೆಸರ್ ಕೃಷ್ಣರಾಜ್ ಅರ್ಥಶಾಸ್ತ್ರಜ್ಞದಲ್ಲಿ PhD ವ್ಯಾಸಂಗ ಮಾಡಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಸಂಘ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯದ ಜೊತೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಪ್ರಸ್ತುತ ರಾಷ್ಟ್ರದ ಪ್ರತಿಷ್ಠಿತ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಇವರಿಗೆ ಹಲವು ಮನ್ನಣೆಗಳಲ್ಲಿ ಶ್ರೀ ರತನ್ ಟಾಟಾ ಸಂಶೋಧನಾ ಫೆಲೋಶಿಪ್ ಪ್ರಮುಖವಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಜೊತೆ ನಿರಂತರ ಒಡನಾಟ, ಹಲವು ಸಂಶೋಧನಕ ಲೇಖನಗಳನ್ನು ಇವರ ಶೈಕ್ಷಣಿಕ ಪ್ರಗತಿಗೆ ಕನ್ನಡಿಯಾಗಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿಕೊಳ್ಳಲು ವೆಂಕಟಯ್ಯ ಸರ್ ಅವರನ್ನು ವಿನಂತಿಸುತ್ತೇವೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಈಗ ಸಂವಿಧಾನ ಮತ್ತು ನಮ್ಮ ರಾಷ್ಟ್ರೀಯ ಐಕ್ಯತೆ ಬಗ್ಗೆ ಇವತ್ತು ಭಾಳಷ್ಟು ವಿಜೃಂಭವಾದ ಕಾರ್ಯಕ್ರಮವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಆಯೋಜಿಸಿದ್ದು ತಾವೆಲ್ಲರೂ ಕೂಡ ಇವತ್ತು ಭಾಳಷ್ಟು ಸೆಷನ್ಸ್ ನಡೀತಾ ಇದೆ. ಎಲ್ಲ ಸಬ್ಜೆಕ್ಟು ಇದರ ಮೇಲೆ ಒಂದು ವಿಜೃಂಭವಾಗಿ ಭಾಳ ತಜ್ಞರು ಮಾತಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ನಾವು ಕೂಡ ನಮ್ಮ ಒಂದು ಈಗ ಎಲ್ಲರಿಗೂ ಒಂದು ಪರಿಚಯ ಆದ ಈ ವಿಷಯ SCP TSP ಕಾಯ್ದೆ ಮತ್ತು ಇದರ ಅನುಷ್ಠಾನ ಅಂದರೆ ಎಲ್ಲರಿಗೂ ಕೂಡ ಮೋರಾರ್ಲೆಸ್ ಈಗ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಕೂಡ ಮತ್ತು ಇತರ ಜನರಿಗೆ ಕೂಡ ಕರ್ನಾಟಕದಲ್ಲಿ ಈ ಬಗ್ಗೆ ಅದರ ಒಂದು ಪ್ರಾಮುಖ್ಯತೆ ಮತ್ತು ಅದರ ವಿಶೇಷಗಳು ಅದರ ಬಗ್ಗೆ ಬಹಳಷ್ಟು ಜನಕ್ಕೆ ಇದಕ್ಕೆ ತಿಳುವಳಿಕೆ ಇದೆ. ಯಾಕಂದರೆ ದಿಸ್ ಈಸ್ ಎ ಡೈರೆಕ್ಟ್ ರಿಲೇಟೆಡ್ ಟು ದೀಸ್ ಡೆವಲಪ್ಮೆಂಟ್ ಆಫ್ ಆಲ್ ದೀಸ್ ಪೀಪಲ್. ದೇರ್ ಫಾರ್ ಎಲ್ಲರಿಗೂ ಕೂಡ ಇದರ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅರಿವು ಇದೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ನಮಗೆ ಬಂದು ಅವರು ಭೇಟಿಯಾಗಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾಗ ನೋಡಿದರೆ ಇದು ಚೆನ್ನಾಗಿ ಆ ಜನರಲ್ಲಿ ಇದು ಒಂದು ಅಂಶ ಆಗಿದೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಕಾಯ್ದೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ತೀನಿ. ಯಾಕಂದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವು ಅಂಶಗಳೇನಿದ್ದಾವೆ ನಮ್ಮ ಸಂವಿಧಾನದಲ್ಲಿ they are directly related to some major sections, particularly SC/ST ಅಂತ ಕೆಲವು ಅನುಚ್ಛೇದದ ಕೆಳಗಡೆ ಇದನ್ನು ಉಲ್ಲೇಖಿಸಿದ್ದಾರೆ. ಅದು ಒಂದು ಸ್ಟೇಟ್ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಒಂದು ಕರ್ತವ್ಯ ಆಗಿದೆ ಅಂತ ಕೂಡ ನಮ್ಮ ಸಂವಿಧಾನದಲ್ಲಿ ಸಾಗಿದೆ. ಅದಕ್ಕೆ ಮುಖ್ಯವಾಗಿ ಈಗ ನೀವು ಅನುಚ್ಛೇದ 14 ಬಂದರೆ that is the equality for all and everyone is equal before the law. ಅಂದರೆ ನಾವು ಎಷ್ಟು ಸಮಾಜಕ್ಕೆ ಫಂಡಮೆಂಟಲ್ ರೈಟ್ಸ್ ಆಗಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದೇ ಥರ 16 ಕೂಡ ಏನು ನಮಗೆ ಹಕ್ಕುಗಳನ್ನು ರಿಸರ್ವೇಷನ್ ಆಗಲಿ ಮತ್ತು ಯಾವುದೇ ಕಾರಣಕ್ಕೆ ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಅದು ಜಾತಿ ಆಗ್ಬೋದು, ಅದು ಇಲ್ಲ ಆಗ್ಬೋದು, ಮತ್ತು ಯಾವುದೇ ಒಂದು ಆಧಾರದ ಮೇಲೆ ನೀವು ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ಅನ್ನೋದು ಕೂಡ ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ದು ಅದು ಒಂದು. ಆಮೇಲೆ ಈಗ ನೀವು ಒಂದು ಇನ್ನೂ 38 ನೋಡಿದರೆ ಅನುಚ್ಛೇದ 38 ಕೂಡ ಇಲ್ಲಿ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ರಾಜ್ಯಗಳು secure the social order for promotion of the welfare of the people. ಇದು ಒಂದು obligation under the constitution
but what is called central or state. They have to secure that welfare of the state and clearly ಹೇಳಿದ್ದಾರೆ. ಅಂದರೆ ನಾವು ವೆಲ್ಫೇರ್ ಬಗ್ಗೆ ಎಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇದೆ ಅಂತ ಇದು ಎತ್ತಿ ತೋರಿಸುತ್ತೆ. ಅದೇ ತರಹ ಯಾಕಂದ್ರೆ ಒಂದು 5 ನಿಮಿಷ ನಾವು ಈ ರೆಫರ್ ಮಾಡ್ತಾ ಇದ್ದು, ಈ ರೆಫರ್ ಮಾಡಿದ ಮೇಲೆ ನಾವು ಏನು ಅಂತ ಹೇಳಿ ಬಯಸುತ್ತೀವಿ. 39 ಕೂಡ men and women should be equally treated, like that lot of the ownership of the control of the resources. ಅಂದರೆ ಈ ಸಮಾಜದ ಸಂಪತ್ತುಗಳನ್ನು ಸಮಾಜದ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು, ಪ್ರೈವೇಟ್ ಹ್ಯಾಂಡ್ಸ್ನಲ್ಲಿ ಹೋಗಬಾರ್ದು ಅನ್ನೋದು ಕೂಡ ನಮ್ಮ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ತರಹ ಈಗ ಎಲ್ಲ ಅವರು ಬಂದಾಗ ಮುಖ್ಯವಾಗಿ ಆರ್ಟಿಕಲ್ 46 ಏನು ಹೇಳುತ್ತಂದ್ರೆ ಸ್ಟೇಟ್ ಹ್ಯಾಸ್ ಟು ಟೇಕ್ ಸ್ಟೆಪ್ಸ್ ಫಾರ್ ದಿ ಎಜುಕೇಶನ್ ಅಂಡ್ ಎಕನಾಮಿಕ್ ಅಡ್ವಾನ್ಸ್ಮೆಂಟ್ ಆಫ್ weaker sections, particularly the scheduled caste and scheduled tribe mentioned by. According to me, this is the most important direction given in the directive principles of the state. ಅದರಿಂದಲೇ ಇವೆಲ್ಲವೂ ಕೂಡ ಗಮನಿಸಿ ಇವತ್ತು ನಾವು SCP ಆಕ್ಟ್ ಅನ್ನು ಮಾಡಿದ್ದಾರೆ. ಈ ಆಕ್ಟ್ ಕೂಡ ಯಾರು ಚಾಲೆಂಜ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಸಪೋರ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಯಾವುದೇ ವೈಲೇಷನ್ ಇಲ್ಲ. ಅಂದರೆ ಆಕ್ಟ್ ಮಾಡಲಿಕ್ಕೆ ಬಹಳ ಆಕ್ಟ್ಗಳು ಜುಡಿಷಿಯಲ್ ಕೌನ್ಸಿಲ್ನಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ. ಆದರೆ ಇದು ಈ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಒಂದು ಇದರ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ವಾಸ ಇದೆ. ಈ ಕಾಯ್ದೆಯನ್ನು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದು ಮೊದಲು ಯಾವುದೇ ಕಾಯ್ದೆ ಇರಲಿಲ್ಲ. ಭಾರತ ಸರ್ಕಾರದಿಂದ ಪ್ಲಾನಿಂಗ್ ಕಮಿಷನ್ ಅಂತ ಎಂದಿತ್ತು. ಆ ಪ್ಲಾನಿಂಗ್ ಕಮಿಷನ್ ಅವರು ಏನು ಮಾಡಿದ್ರು, ಗೈಡ್ಲೈನ್ಸ್ ಕೊಡ್ತಾ ಇದ್ರು, ಮಾರ್ಗಸೂಚಿಗಳನ್ನು ನೀಡ್ತಾ ಇದ್ರು ಸ್ಟೇಟ್ಗಳಿಗೆ. ನೀವು SC ST ಮೊದಲು 1975ರಲ್ಲಿ ಈ ಟ್ರೈಬಲ್ ಸಬ್ ಪ್ಲಾನ್ ಅಂತ ಮಾಡಿದ್ರು. ಬಿಕಾಸ್ ಅವರು ಎಲ್ಲೋ ರಿಮೋಟ್ ಏರಿಯಾಸ್ನಲ್ಲಿ ಇರ್ತಾರೆ ಮತ್ತು ಇನ್ನೂ ಡೆವಲಪ್ ಆಗಿಲ್ಲ, ಅದಕ್ಕೋಸ್ಕರ ನಾವು ಮಾಡೋಣ ಅಂತ ಹೇಳಿ ಆವಾಗ ಶುರು ಮಾಡಿದ್ದಾರೆ. ಆ ಶುರು ಮಾಡಿದ್ದನ್ನು ಪರಿಶಿಷ್ಟ ಜಾತಿ ಜನರು ಕೂಡ ಅವರು ಕೂಡ ಬಹಳಷ್ಟು ಹಿಂದುಳಿದಿರುವುದರಿಂದ ಅವರಿಗೆ ಕೂಡ ಒಂದು ವಿಶೇಷ ಗಮನ ಹರಿಸಬೇಕು ಅನ್ನೋ ಉದ್ದೇಶದಿಂದ SCP ಅಂತ ಮಾಡಿದ್ರು, ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ಮಾಡಿದ್ರು. ಆ ಸ್ಪೆಷಲ್ ಕಾಂಪೊನೆಂಟ್ ಮಾಡಿದ ಮೇಲೆ ಕೆಲವು ಕಡೆ ಅವರು ಗೈಡ್ಲೈನ್ಸ್ ಕೊಟ್ಟಿದ್ದರು, ನೀವು ಅವರಿಗೆ ಅವರ ಪಾಪ್ಯುಲೇಷನ್ ಪ್ರಕಾರ ಅನುದಾನ ಒದಗಿಸಬೇಕು ಅಂತ. ಗೈಡ್ಲೈನ್ಸ್ ಅಂದರೆ ಗೈಡ್ಲೈನ್ಸ್ ಅಷ್ಟೇ, ಅದನ್ನೇನು ಒಂದು ಕಾಯ್ದೆ ಅಲ್ಲ, ಅದೇನು ಕಂಪಲ್ಸರಿ ಮ್ಯಾಂಡೇಟರಿ ಅಲ್ಲ. ಆದ್ದರಿಂದ ಕೆಲವು ರಾಜ್ಯಗಳಲ್ಲಿ ಮಾಡಿದ್ರು, ಕೆಲವು ರಾಜ್ಯಗಳಲ್ಲಿ ಮಾಡಿಲ್ಲ, ಹೀಗೆ ನಡೀತಾ ಇತ್ತು. ನಾನು ಮುಯ್ಯಬಹುದು ಒಂದು ದಿವಸ ಇದೇ ನಮ್ಮ ಕರ್ನಾಟಕದಲ್ಲಿ ಸೇರಿ ನೋಡಿದ್ವಿ. ಹಾಗೆಂತ ಏನಪ್ಪ ಇಲ್ಲಿ SC ಅಂತಾರೆ, ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಯಾಕೆ ಗೊತ್ತಿಲ್ವಲ್ಲ, ಕಾಯ್ದೆ ಇರಲಿಲ್ಲ. ನಂತರ ನೀತಿ ಆಯೋಗ ಮತ್ತು ಅಲ್ಲಿ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಮೊದಲು ಈ ಕಾಯ್ದೆಯನ್ನು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆ ರೂಪಿಸಿದೆ. 2013ರಲ್ಲಿ ಜೆ ಸರ್ಕಾರ ಬಂದಾಗ ಇದನ್ನು ಒಂದು ಕೈಗೆತ್ತಿಕೊಂಡು ಆವಾಗ ಇಟ್ ಈಸ್ ಎ ಬೋಲ್ಡ್ ಸ್ಟೆಪ್ ಅಕಾರ್ಡಿಂಗ್ ಟು ಮೀ, ಒಂದು ಕಾಯ್ದೆ ಮಾಡಿ ಆ ಕಾಯ್ದೆ ಅಡಿಯಲ್ಲಿ ಕೆಲವು ಅಂಶಗಳನ್ನು ಸೇರಿಸಿದ್ದಾರೆ, ಅವು ಹೇಳ್ತೀವಿ. ಆ ಕಾಯ್ದೆಯಿಂದ ನಮಗೆ ಏನಾಗ್ತಾ ಇದೆ ಅನ್ನೋದು ಗಮನಿಸಬೇಕು. ಅದು ಮೊದಲು ಆಂಧ್ರದಲ್ಲಿ ಮಾಡಿದ್ರು, ಅಂದರೆ ಕಂಬೈನ್ ಆಂಧ್ರದಲ್ಲಿ. ಆಮೇಲೆ ನಾವು ಉಳಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಅದನ್ನು ಇಲ್ಲಿ ಆ್ಯಕ್ಟ್ ಮಾಡ್ತೀವಿ. ಅಂದರೆ ಇಲ್ಲಿ ನಾವು ಜಾಸ್ತಿ ಈ ಆ್ಯಕ್ಟ್ನಲ್ಲಿ ಪ್ರೊವಿಷನ್ ಸ್ಕೀಮ್ ಮತ್ತು ಇದಕ್ಕೆಲ್ಲ ಟೈಮ್ ಇರೋದಿಲ್ಲ. ಬಹುಶಃ ನಮ್ಮ ಸ್ಪೀಕರ್ ಇದ್ದಾರೆ, ಅವರು ಕೂಡ ಕವರ್ ಮಾಡ್ಬೋದು, ಮತ್ತು ಜನರು ಇದ್ದಾರೆ. ನಾನು ಮುಖ್ಯವಾಗಿ ಏನಂದರೆ, ಒಂದು ಕಾಯ್ದೆ ಇರುವುದರಿಂದ ಒಂದು ಮ್ಯಾಂಡೇಟರಿ, ಅಂದರೆ ಸರ್ಕಾರಕ್ಕೆ ಇದು ಅವರ ಡೆವಲಪ್ಮೆಂಟ್, ಅಂದರೆ ಬಡ್ಜೆಟ್ನಲ್ಲಿ ಇರುವ ಹಣ ಎಲ್ಲ ಡೆವಲಪ್ಮೆಂಟ್ಗೆ ಹೋಗುವುದಿಲ್ಲ. ಕೆಲವರು ತಿಳ್ಕೊಳ್ತಾರೆ ಬಡ್ಜೆಟ್ 3 ಲಕ್ಷ ಇದೆ, ನಮ್ಗೆ ಇಷ್ಟು ಬರಬೇಕಾಗಿತ್ತು ಅಂತ. ಆದರೆ ದಯವಿಟ್ಟು ಅದು ಅಲ್ಲ. ಆ ಬಡ್ಜೆಟ್ನಲ್ಲಿ ಏನು ಒಂದು ಭಾಗ
ಸ್ಯಾಲರೀಸು ವಗೇರ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೋಗುತ್ತೆ. ಉಳಿದದು ಏನು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತ ಏನು ಹೇಳ್ತೀವಿ, ಆ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಏನು ಕೊಡ್ತಾರೆ ಅದರಲ್ಲಿ ನಮಗೆ 24.10% SC ST ಟುಗೆದರ್ ನಮ್ಮ ಪಾಪ್ಯುಲೇಷನ್ ಏನಿದೆ ಅದು ಅಫ್ಕೋರ್ಸ್ ಒಂದು 2011 ಪಾಪ್ಯುಲೇಷನ್ ಪ್ರಕಾರ ಖಚಿತವಾಗಿ ಅದನ್ನು ಕೊಡ್ತಾ ಹೋಗ್ತಾರೆ. ಆ ಒಂದು ಅದು ಬಹಳಷ್ಟು ಇದೆ. ನಿಮಗೆ ಗೊತ್ತಿರಬಹುದು, ಈ ಕಾಯ್ದೆ ಬರುವ ಮುಂಚೆ ನಮ್ಮ ರಾಜ್ಯದಲ್ಲಿ 2008 ಆಮೇಲೆ ದಿಸ್ ಈಸ್ ದಿ 2013 ಅಲ್ಲಿ ಬಂತು. ಆಗ 2011, 12, 13 ಕೂಡಿ ಅಂದ್ರೆ SC ST ಕೂಡಿ 4,496 crores is the total budget given for SCP and DSP together. 2013-14 ಅಲ್ಲಿ 8,616 crores ಕೊಟ್ಟಿದೆ. ಆದರೆ ಆ ಕಾಯ್ದೆ 14-15 ಜಾರಿ ಬಂದಿದೆ. ಆಲ್ಮೋಸ್ಟ್ ದಿ ಅಲೋಕೇಶನ್ ಹ್ಯಾಸ್ gone up to 15,894 crores. ಅಂದ್ರೆ ಡಬಲ್ ಆಗಿದೆ ಆಲ್ಮೋಸ್ಟ್. ಅದರಿಂದ ಅಫ್ಕೋರ್ಸ್ ಬಜೆಟ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಒಂದು ಅಲೋಕೇಶನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಇವತ್ತು ಕೆಲವರು ಗೊತ್ತಿದೆ 2014-15 ಇಂದ ಸುಮಾರು 1,09,000 crores ಟೋಟಲ್ ಎಕ್ಸ್ಪೆಂಡಿಚರ್ ಆಗಿದೆ. ಲಾಸ್ಟ್ 4 years ಇಂದ ಇದು ಕೂಡ 1,00,000 ಕೋಟಿ ಈ ಟೋಟಲ್ ದಟ್ ಇಸ್ ಎಕ್ಸ್ಪೆಂಡಿಚರ್ ಆಗಿದ್ದು ನಮ್ಮ SCP DSP. ಆ ತರಹ ಬಹಳಷ್ಟು ಎತ್ತರಕ್ಕೆ ಹೋಗಿತ್ತು. ಈ ವರ್ಷ ಕೂಡ ಲಾಸ್ಟ್ ಇಯರ್ 34,293 crores ಆಗಿದೆ. ಈ ವರ್ಷ 39 ಕೋಟಿಗೆ ನಮ್ಮ ಸರ್ಕಾರ ಒಪ್ಪಿದೆ. ನಾವು ಏನು ಹೇಳ್ತಾ ಇದ್ದಂದ್ರೆ, ಒಂದು ಈ ಕಾಯ್ದೆ ಬರುವುದರಿಂದ ಕೆಲವು ಅಂಶಗಳನ್ನು ಕಡ್ಡಾಯವಾಗಿ ರಾಜ್ಯಗಳು ಮಾಡಲೇಬೇಕು, ನಮ್ಮ ರಾಜ್ಯ ಮಾಡಲೇಬೇಕು ಅನ್ನೋದು ಒಂದು. ಆಮೇಲೆ ಈ ಕಾಯ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಸಾರ್ವಜನಿಕರಿಗೆ ಹಾಕಿಲ್ಲ, ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಿ ಇಂಥ ಮಾಡಬಹುದು ಅನ್ನೋದು ಕೂಡ ಇದೆ. ಮತ್ತು ತಮ್ಮೆಲ್ಲರ ಪ್ರೆಷರಿಂದ ನಾವು ನೋಡ್ತಾ ಇದ್ದೀವಿ, ನಮ್ಮ ಬಜೆಟ್ಗಳಾಗಲಿ ಇನ್ನೊಂದು ಕಡೆ ಸೆಷನ್ಸ್ಗಳಾಗಲಿ ಇದರಿಂದ ಬಹಳಷ್ಟು ಈ ಕಡೆ ಆಗ್ತಾ ಇದೆ. ಇದರಿಂದ ಎಷ್ಟು ಜನಕ್ಕೆ ಕಮ್ಯುನಿಟಿಗೆ ಅವಕಾಶ ಇದೆ, ಇಂಡಿವಿಜುವಲ್ಗೆ ಅವಕಾಶ ಇದೆ. ನಾವು ಈ ಸ್ಕೀಮ್ಸ್ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಸಮಯ ಇಲ್ಲ. Otherwise it can be a full time lecture can be there. ಅದರಿಂದ ನಾನು ಇಷ್ಟು ಹೇಳಿ ಈಗ ಇಂಟ್ರಾಕ್ಷನ್ ಅಂತ ಹೇಳಿದ್ದಾರೆ, ಅಂತ ಹೇಳಿ ನೆಕ್ಸ್ಟ್ ನಮ್ಮ ಶ್ರೀ ಮುನಿಯಪ್ಪ ಅವರನ್ನು ನಾನು ಬರ್ತೀನಿ. ಅವರು
ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತಿ ಹಿರಿಯ ಅಧಿಕಾರಿಗಳು ಮತ್ತು ಈ ಒಂದು ವಿಶೇಷತೆ ಯೋಜನೆಯ ಸಲಹೆಗಾರರಾಗಿರುವ ಶ್ರೀಮಾನ್ ವೆಂಕಯ್ಯನವರು ಈ ಕಾಯ್ದೆಯ ಹಿನ್ನೆಲೆ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ನಮ್ಮ ಮುಂದೆ ಹಲವಾರು ವಿಷಯಗಳನ್ನು ಮಂಡನೆ ಮಾಡಿದ್ದೇನೆ. ನಾನು ಈ ಒಂದು ವಿಶೇಷ ಘಟಕ ಯೋಜನೆಯನ್ನ ಅಮೂಲಾಗ್ರವಾಗಿ ಸುಮಾರು 4 ವರ್ಷದಿಂದ ಸಾಕಷ್ಟು ಅಧ್ಯಯನ ಮಾಡಿ ಇದರ ಬಗ್ಗೆ ಒಂದು ಪುಸ್ತಕವನ್ನು ಹೋದ ವರ್ಷ ನಾನು ವ್ಯಕ್ತ ಮಾಡಿದೆ. ಅದರ ಹೆಸರು ಏನಂತಂದ್ರೆ ಆರ್ಥಿಕ ಸಮಾನತೆಗೆ ವಿಶೇಷ ಘಟಕ ಯೋಜನೆ ಮಂತ್ರದ ನಡುವೆ ಅಂದ್ರೆ ಅರ್ಥ 34 ವರ್ಷದ ಹಿಂದೆ ಏನು ಈ ವಿಶೇಷ ಘಟಕ ಯೋಜನೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಯಿತು. ಈ 34 ವರ್ಷದಲ್ಲಿ ಈ ನಮ್ಮ ಕೆಳವರ್ಗದವರನ್ನ ಈ ಯೋಜನೆ ಮೂಲಕ ಆರ್ಥಿಕ ಸಮಾನತೆ ತರುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಆಗಿಲ್ಲ, ಮತ್ತೆ ಮುಂದೆ ಇದನ್ನ ಒಂದು ಬಲಪಡಿಸಲಿಕ್ಕೆ ಏನೆಲ್ಲ ಸವಾಲುಗಳಿದೆ ಅಂತ ಹೇಳಿ ನನ್ನ ಒಂದು ಸಣ್ಣ ಪುಸ್ತಕದಲ್ಲಿ ಸುಮಾರು 1 ವರ್ಷದ ಹಿಂದೆ ಈ ಪುಸ್ತಕದಲ್ಲಿ ಸುಮಾರು 31 ಸಜೆಷನ್ಸ್ ಕೂಡ ರಾಜ್ಯ ಸರ್ಕಾರದ ಪಾಲಿಸಿ ಮೇಕರ್ಸ್ ಆಗಿದ್ದಾರೆ ಮತ್ತೆ ಸರ್ಕಾರವನ್ನ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ರೋಡ್ ಮ್ಯಾಪ್ ಅಂತ ಹೇಳಿ ಒಂದು 31 ಸಜೆಷನ್ಸ್ ಕೂಡ ಯಾವ ರೀತಿ ಇದನ್ನು ಬಲಪಡಿಸಬೇಕು ಅನ್ನೋದನ್ನ ಈಗಾಗಲೇ ಕೊಟ್ಟಿದ್ದೇನೆ. ಇವತ್ತು ಇರೋ ಒಂದು ಇತಿಮಿತಿನಲ್ಲಿ ಕೊಟ್ಟಿರೋ ಸಮಯ ತುಂಬಾ ಕಡಿಮೆ ಇರೋ ಕಾರಣದಿಂದ ಈ ಒಂದು ವಿಶೇಷ ಘಟಕ ಯೋಜನೆಯ ಸಮಸ್ಯೆಗಳು ಅಥವಾ ಆ ಒಂದು ಕಾಯ್ದೆಯ ಬಗ್ಗೆ ವಿಶ್ಲೇಷಣೆ ಮಾಡುವ ಬದಲಾಗಿ ಈ ಒಂದು ವಿಶೇಷ ಘಟಕ ಯೋಜನೆಯನ್ನ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಇರೋ ಹಲವು ಸವಾಲುಗಳೇನು ಮತ್ತೆ ಯಾವ ಪ್ರಶ್ನೆಗಳು ಇವತ್ತು ಇದನ್ನ ಈ ಒಂದು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತಂದ್ರೆ ಯಾವ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಲಿಕ್ಕೆ ಅಥವಾ ಮಂಡನೆ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನ ಉಪಯೋಗಿಸ್ತಾರೆ. ಮೊದಲನೇದಾಗಿ ಇತ್ತೀಚೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ರು. ಏನಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ತೆರಿಗೆ ನೀಡುವ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ಆದರೆ ನಮಗೆ ವಾಪಸ್ ಏನು ಬರ್ತಾ ಇದೆ ಈಗ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ. ಬಿಹಾರ ಇರ್ಬೋದು, ಯುಪಿ ಇರ್ಬೋದು ಅಥವಾ ಕೆಲವು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಗೆ ಇವತ್ತು ಏನ್ ಬರ್ತಾ ಇದೆ ನಮ್ಮ ಪಾಲು ಇವತ್ತು ತುಂಬಾ ಕಡಿಮೆ ಇದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಕೂತಿರೋ ಪ್ರತಿಯೊಬ್ಬರು ನೀವು ನಾವು ಯೋಚನೆ ಮಾಡಬೇಕಾಗಿತ್ತು. ಒಂದು ವೇಳೆ ಕರ್ನಾಟಕ ರಾಜ್ಯ ಅತ್ಯಂತ ಸಂಪತ್ಭರಿತ ರಾಜ್ಯವಾಗಿದ್ದು ನಾವು ಹೆಚ್ಚಿನ ತೆರಿಗೆ ಕೊಡ್ತಾ ಇದ್ದೀವಿ ಅಂತ ಅಂಕಿ ಸಂಖ್ಯೆಗಳಿಂದ ಇವತ್ತು ನಿಜವಾಗಿದೆ. ಒಂದು ವೇಳೆ ಅದು ನಿಜವಾಗಿದ್ದಲ್ಲಿ ಈ ತೆರಿಗೆಯಲ್ಲಿ ಶೆಡ್ಯೂಲ್ ಕಾಸ್ಟ್ ಅವರು ಪಾಲಿಸಿತು. ವಿಶೇಷ ಘಟಕ ಯೋಜನೆ 34 ವರ್ಷ ಇದ್ದು ಕೂಡ ಇದನ್ನ ಸಾಕಷ್ಟು ಕಾಯ್ದೆ ಮೂಲಕ ಕಾನೂನುಬದ್ಧವಾಗಿ ಮತ್ತೆ ಕಾಯ್ದೆ ಒಂದು ಶಾಸನ ಬೆಂಬಲದಿಂದ ನಾವಿವತ್ತು ಇದನ್ನ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದು ಕೂಡ ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಒಟ್ಟಾರೆ ಸಂಪತ್ತಿನಲ್ಲಿ ಇವತ್ತು ನಮ್ಮ ಶೆಡ್ಯೂಲ್ ಕಾಸ್ಟ್ ಅವರು ಹೊಂದಿರುವ ಸಂಪತ್ತಿನ ಪ್ರಮಾಣ ಎಷ್ಟು? ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ಆರ್ಥಿಕ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನ ಮಾಡಬೇಕು ಅಂತ ಹೇಳಿ ಅದು ವಿಫಲ ಆಯಿತು. ಅದು ಅಕ್ಸೆಪ್ಟ್ ಆಗಲಿಲ್ಲ. ಅದಾದ ನಂತರ ಅವರ ಆಶಯ ಸಂವಿಧಾನದ ಆಶಯಗಳಲ್ಲಿ ಒಂದು ಏನು ಅಂತಂದ್ರೆ ಸಂಪತ್ತಿನಲ್ಲಿ ಇಡೀ ದೇಶದ ಸಂಪತ್ತಿನಲ್ಲಿ ಅದರ ಸೃಷ್ಟಿಯಲ್ಲಿ ಎಲ್ಲ ವರ್ಗಗಳು ಕೂಡ ಒಂದು ಸಮಾನವಾದ ಅವಕಾಶಗಳನ್ನು ಪಡೆಯಬೇಕು. ಒಂದು ವೇಳೆ ಅದು ಅವರ ಮೂಲಭೂತ ಆಶಯವಾಗಿ
ಬಂದಾಗ ಈಗಿನ ಸಂದರ್ಭದಲ್ಲಿ ಈ ನಮ್ಮ ಭಾರತ ದೇಶ ಇವತ್ತು ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಹೇಳಿ ಅಮೆರಿಕ, ಚೀನಾ, ಜರ್ಮನಿ ಬಿಟ್ಟರೆ ನಾವು 5ನೇ ಸ್ಥಾನದಲ್ಲಿದ್ದೀವಿ. ಒಂದು ಹೆಗ್ಗಳಿಕೆ. ಆದ್ರೆ ನಮ್ಮ ಪ್ರಶ್ನೆ ಅಥವಾ ಇರೋ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದ್ರೆ, ಒಂದು ಕಡೆ ನಾವು ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮದು ಬಹಳ ಮುಚ್ಚಿಡದಲ್ಲಿದ್ದೀವಿ, ತೆರಿಗೆ ಸಂಘದಲ್ಲಿ. ಎರಡನೇದು ಒಂದು ದೇಶ 5ನೇ ಸ್ಥಾನದಲ್ಲಿದೆ. ಆದರೆ ಈ ದೇಶದ ಸಮಗ್ರ 25% ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ನವರು ಈ ಆರ್ಥಿಕ ಪ್ರಗತಿ ಪಥದಲ್ಲಿ ನಾವು ಎಲ್ಲಿದ್ದೀವಿ, ಮತ್ತೆ ಈ ಒಂದು SCP ಅಂತ ಏನು ಕಾಯ್ದೆ ಇಟ್ಕೊಂಡಿದ್ವಿ, ಈ ಕಾಯ್ದೆ ಮೂಲಕ ನಾವು ಯಾವ ಪ್ರಮಾಣದಲ್ಲಿ ನಮ್ಮ ಸಂಪತ್ತನ್ನು ಹೆಚ್ಚಿಸ್ಕೊಂಡಿದ್ದೀವಿ, ಒಂದು ವೇಳೆ ಇಲ್ಲ ಅಂತಂದ್ರೆ ಯಾಕೆ ಇಲ್ಲ ಅಂತ ಇವತ್ತು ಅಧ್ಯಯನ ಆಗಬೇಕಾಗಿದೆ. ಯಾಕಂದ್ರೆ ಕೇವಲ ಸರ್ಕಾರದಲ್ಲಿ ಒಂದು ಕಾಯ್ದೆ ಇದೆ, ಉಪಯೋಜನೆ ಇದೆ ಅಂತ ಉಪಯೋಜನೆಯನ್ನ ನಾವಿವತ್ತು ಅನುಷ್ಠಾನ ಮಾಡೋದು ಅಲ್ಲದೆ ಈ ಒಂದು ಪ್ರಮಾಣ ಆದಾಯದ ಪ್ರಮಾಣ ಬೇರೆಯವರ ಜಗತ್ತಿನಲ್ಲಿ ಯಾವ ರೀತಿ ತಾರತಮ್ಯದಿಂದ ಕೂಡಿದೆ, ಯಾವ ರೀತಿ ಅಂತರ್ಗತ ಕೂಡಿದೆ, ಮತ್ತೆ ಇವರು ಕೂಡ ಒಂದು ನಾಮಟ್ಟಿಗೆ ತಗೊಂಡೋಗ್ಬೇಕಂದ್ರೆ ಏನ್ ಮಾಡಬೇಕು, ಯಾವ ರೀತಿ ಮಾರ್ಗೋಪಾಯಗಳು ಮತ್ತು ಸಲಹೆಗಳು ಇವತ್ತು ಬೇಕಾಗಿದೆ. ಯಾಕಂದ್ರೆ ಇವತ್ತು ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ, ಉಪಯೋಜನೆ ಇವತ್ತು ಏನು 35 ವರ್ಷದಿಂದ ಅಥವಾ ಕಾಯ್ದೆ ಮೂಲಕ ಇವತ್ತು 2010 ವರ್ಷದಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಕಾಯ್ದೆ ಮೂಲಕ ಇವತ್ತು ಸುಮಾರು 33,000 ಕೋಟಿ ಹಣನ ನಾವು ವೆಚ್ಚ ಮಾಡೋ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ಜನರಿಂದ ಕಡುಬಡವರನ್ನ ಬಡವರನ್ನ ಮಾಡಲಿಕ್ಕೆ ನಾವು ಈ ಯೋಜನೆಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಎರಡನೇದು, ಬಡವರನ್ನ 2.5 ಲಕ್ಷ ಆದಾಯ ವಾರ್ಷಿಕ ಆದಾಯದ ಮಟ್ಟಕ್ಕೆ ಎಷ್ಟು ಪ್ರಮಾಣದ ಜನರನ್ನ ನಾವು ತಗೊಂಡೋಗ್ಲಿಕ್ಕೆ ಉದ್ದೇಶ ಹೊಂದಿದ್ದೇವೆ. ಅಥವಾ ಈ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳು 2000ರಲ್ಲಿ ಆರ್ಥಿಕ ಸುಧಾರಣೆಗಳು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ ಸಂದರ್ಭದಲ್ಲಿ ಈ ದೇಶದಲ್ಲಿದ್ದ ಮಿಡ್ಲ್ ಕ್ಲಾಸ್ 5ರಿಂದ 10 ಲಕ್ಷ ಆದಾಯ ವರ್ಗ ಇದ್ದಿದ್ದು ಕೇವಲ 9%. ಆದ್ರೆ ಇವತ್ತು 55% ಇವತ್ತು ನಮ್ಮ ದೇಶದಲ್ಲಿ 55% ಮಧ್ಯಮ ವರ್ಗದಲ್ಲಿ 5 ಲಕ್ಷದಿಂದ 10 ಲಕ್ಷದ ಆದಾಯ ತೆರಿಗೆ ಪೇ ಮಾಡ್ತಾ ಇದ್ದಾರೆ. ಆ ಮಟ್ಟಿಗೆ ಇವತ್ತು ರೀಚ್ ಆಗಿದ್ರೆ ಈ ಒಂದು ಉಪಯೋಜನೆಯ ಮೂಲಕ ಇಲ್ಲಿವರೆಗೂ ನಾವೇನು ಹಲವಾರು ಯೋಜನೆಗಳನ್ನ ನಾವೇನು ಅನುಷ್ಠಾನ ಮಾಡ್ತಾ ಇದ್ವಿ, ಇದ್ರ ಮೂಲಕ ಇದರ ಪ್ರಯೋಜನ ಪಡ್ಕೊಂಡು ಪ್ರಗತಿಪರ ಶಾಸನಗಳನ್ನು ಪ್ರಯೋಜನ ಪಡ್ಕೊಂಡು ಶಿಕ್ಷಣದ ಮೂಲಕ ಮತ್ತೆ ಈ ಒಂದು ಉಪಯೋಜನೆಯ ಹಣವನ್ನು ನಾವು ಉಪಯೋಗ ಮಾಡಿಕೊಂಡು ಎಷ್ಟು ಪ್ರಮಾಣದ ಶೆಡ್ಯೂಲ್ ಕಾಸ್ಟ್ ಅದರ ಶೆಡ್ಯೂಲ್ ಟ್ರೈಬ್ ಇವತ್ತು ಮಧ್ಯಮ ವರ್ಗಕ್ಕೆ ಇವತ್ತು ರೀಚ್ ಆಗಿದ್ದಾರೆ. ಒಂದು ವೇಳೆ ಇಲ್ಲ ಇವತ್ತು 3% 4% ಕೂಡ ಇವತ್ತು ಇಲ್ಲ ಅಂತಂದಾಗ ಮತ್ತೆ ಈ ಒಂದು ವರ್ಗಗಳು 2047 ಈ ಅಮೃತ ಕಾಲ ಅಥವಾ ಅಮೃತ ವರ್ಷದ ವರ್ಷೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. 100 ವರ್ಷಗಳ ಕಾಲ ಇದರಿಂದ ಈ ಸಂಭ್ರಮ ಆಚರಣೆ ಸಂದರ್ಭದಲ್ಲೂ ಕೂಡ ಈ ಶೆಡ್ಯೂಲ್ ಕಾಸ್ಟ್ ಅವರು ಕೇವಲ ಮಧ್ಯಮ ವರ್ಗದಲ್ಲಿ ಒಂದು 3% 4% ಇದ್ದು ಉಳಿದವರು ಎಲ್ಲರೂ ಕೂಡ ಬಡವರಾಗಿದ್ದಾರೆ ಮತ್ತು ಬಡವರಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಈ ಒಂದು ಉಪಯೋಜನೆ ಆರ್ಥಿಕ ಸಮಾನತೆಗೆ ಒಂದು ಮಾನದಂಡವಾಗಿ ಇವತ್ತು ಏನಾದರೂ ಇದು ಆಕ್ಟ್ ಮಾಡಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಈ ಸವಾಲುಗಳ ಬಗ್ಗೆ ಇವತ್ತು ಚರ್ಚೆಗಳಾಗಬೇಕಾಗ್ತದೆ. ಮತ್ತೆ ನಾನು ಕಂಡ ಹಾಗೆ ನಮ್ಮ ಸರ್ಕಾರದಲ್ಲಿ ಕೃಷಿ ನೀತಿ ತಗಳಿ, ಬಂಡವಾಳ ನೀತಿ ತಗಳಿ, ಉದ್ಯೋಗ ನೀತಿ ತಗಳಿ, ಉದ್ಯಮ ನೀತಿ ತಗಳಿ, ಕೈಗಾರಿಕಾ ನೀತಿ ತಗಳಿ, ಹಲವಾರು ನೀತಿಗಳು ಇವತ್ತು ಪ್ರತಿ ವರ್ಷ ಅಥವಾ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಹಲವಾರು ನೀತಿಗಳನ್ನ ಸಾಕಷ್ಟು ಬದಲಾವಣೆಗಳೊಂದಿಗೆ ಸಾಕಷ್ಟು ತಿದ್ದುಪಡಿಗಳೊಂದಿಗೆ ಯಾವ ರೀತಿ ಫಾಸ್ಟೆಸ್ಟ್ ಎಕಾನಮಿ ಆ ಮಟ್ಟಿಗೆ ಹೋಗಲಿಕ್ಕೆ ಇವತ್ತು ಹಲವಾರು ನೀತಿಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೇನೆ ಅವರು ಇಡೀ ಜೀವನ ಪರ್ಯಂತ ಅವರು ಹೋರಾಟ ಮಾಡಿದ್ದೇನೆ ಆರ್ಥಿಕ ಇನ್ಕ್ಲೂಷನ್ಗೆ. ಆರ್ಥಿಕ ಎಕ್ಸ್ಕ್ಲೂಷನ್ ಯಾವ ತರ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇವರೆಲ್ಲರೂ ಕೂಡ 46 ಅನುಚ್ಛೇದ 46 ಇರ್ಬೋದು, 37 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲ ಎಕನಾಮಿಕ್ ಇನ್ಕ್ಲೂಷನ್ ಸೋಷಿಯಲ್ ಇನ್ಕ್ಲೂಷನ್ ಸೇರಿಸಿ ಇವತ್ತು ಏನಿದೆ ಇವರು ಕೂಡ ಒಂದು ಸಮಪಾಲು ರೀತಿಯಲ್ಲಿ ಬರಬೇಕು ಅಂತಂದಾಗ ಈ ಒಂದು ತಂತ್ರಗಳೇನಿದೆ ಈ ತಂತ್ರಗಳಲ್ಲಿ ಇರೋ ಸಮಸ್ಯೆಗಳೇನಿದೆ ಅದನ್ನ ಸರಿಯಾದ
ನಡೆಸಬೇಕಾದ್ರೆ ಈ ನೀತಿಗಳಲ್ಲಿ ಎಲ್ಲಾ ಸರ್ಕಾರದ ನೀತಿಗಳಲ್ಲೂ ಕೂಡ ತಪ್ಪದೆ ಸೋಷಿಯಲ್ ಇನ್ಕ್ಲೂಷನ್ ಮತ್ತು ಎಕನಾಮಿಕ್ ಇನ್ಕ್ಲೂಷನ್ ಅದರ ಜೊತೆಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬರಲೇಬೇಕಾಗುತ್ತೆ. ಅದ್ರ ಬಗ್ಗೆ ಇವತ್ತು ಚರ್ಚೆಗಳಾಗಬೇಕಾಗಿದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮೂರನೇದು ಇವತ್ತು ಯಾಕೆ ನನಗನ್ಸೋದು, ಯಾಕಂದ್ರೆ 3-4 ವರ್ಷ ಅಧ್ಯಯನ ಮಾಡಿ ನೋಡಿದಾಗ ಒಂದು ಮುಖ್ಯ ಕಾರಣ ನನಗನ್ಸೋದು ಏನು ಅಂತಂದ್ರೆ, ಈ ರಾಜ್ಯದಲ್ಲಿ ಈ ಒಂದು ಜಾತಿಗಳಿಗೆ, ಈ ತಳ ಸಮುದಾಯಗಳಿಗೆ ವಿಶೇಷವಾದ ಆರ್ಥಿಕ ವಿಷನ್ ಇಲ್ಲ, ವಿಶೇಷವಾದ ಆರ್ಥಿಕ ನೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಕಾಯ್ದೆ ಇದೆ. ಕಾಯ್ದೆಯ ಭಾಗವಾಗಿ ಆರ್ಥಿಕ ನೀತಿಯನ್ನು ಇಲ್ಲಿವರೆಗೂ ಕೂಡ ನಾವು ಪ್ರಕಟಿಸಿರೋದಿಲ್ಲ. ಅದು ಬಹು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಅದು ಒಂದು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ಅದು ಮಾಡಿದ್ದೇ ಆದಲ್ಲಿ ನಮಗೆ ಈ ಒಂದು ತಳ ಸಮುದಾಯದವರು ಕೂಡ ಮೇಲ್ಮಟ್ಟಕ್ಕೆ ಆರ್ಥಿಕ ಮೇಲ್ಮಟ್ಟಕ್ಕೆ ಎಕನಾಮಿಕ್ ಮೊಬಿಲಿಟಿ ಮೇಲಿನ ಹಂತಕ್ಕೆ ಅವ್ರು ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದನ್ನ ಬಹುಶಃ ಅಲ್ಲಿ ಸ್ಪೆಸಿಫೈ ಮಾಡಬಹುದಾಗುತ್ತೆ. ಅದು ಮುಂದೆ ಅದಕ್ಕೆ ಒಂದು ಕರೆಕ್ಟ್ ರೋಡ್ ಮ್ಯಾಪ್ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು SPP ಕಾಯ್ದೆ ಇವತ್ತು 10 ವರ್ಷ ಕಾಯ್ದೆ ಮತ್ತು ಕಾಯ್ದೆಯ ಉದ್ದೇಶ ಮತ್ತು ಧ್ಯೇಯಗಳನ್ನ ಕರೆಕ್ಟ್ ಆಗಿ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಸ್ಟಡಿ ಮಾಡಿ ನೋಡಿದಾಗ ಇವತ್ತು ಬೇಕಾಗಿರೋದು ಏನಂತಂದ್ರೆ, ಅದು ಮಾನವ ಅಭಿವೃದ್ಧಿ ಸೂಚ್ಯಂಕಗಳು ಇರಬಹುದು ಅಥವಾ ಆರ್ಥಿಕ ಅಭಿವೃದ್ಧಿ ಸೂಚ್ಯಂಕಗಳು ಇರಬಹುದು. ಈ ಎರಡೂ ಏನಿದೆ ತಾರತಮ್ಯಗಳು ಪ್ರಮುಖವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಏನಂತಂದ್ರೆ, ಈ ವರ್ಗಗಳನ್ನ ಸಾಮಾನ್ಯ ವರ್ಗಗಳ ಹಂತಕ್ಕೆ ಅಥವಾ OBC ಹಂತಕ್ಕೆ ಇದನ್ನು ತಗೊಂಡೋಗಿ ಇವರು ಕೂಡ ಒಂದು ಮೇಲ್ಪಟ್ಟೆ ಬಂದು ಆ ಮಟ್ಟಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಎಂಡ್ ಆಫ್ ದ ಇಯರ್ ನಲ್ಲಿ ಪ್ರತಿ ವರ್ಷ ನಾವು ಏನಿದೆ 5% ಮಾಡ್ತೀವಿ. 10% ಮಾಡೋ ಸಂದರ್ಭದಲ್ಲಿ ಇದನ್ನ ಎಕ್ಸಾಮಿನ್ ಮಾಡಿ ಈ ಒಂದು ಯೋಜನೆ ಈ ವರ್ಷ ಉದಾಹರಣೆ 24-25ರಲ್ಲಿ ಒಟ್ಟಾರೆ ಇರೋ ಸುಮಾರು 20 ಲಕ್ಷ ಕುಟುಂಬಗಳೇನಿದೆ, ಕುಟುಂಬಗಳ ಆದಾಯ ಪ್ರಮಾಣ ಎಷ್ಟಿದೆ, ಒಂದು ವರ್ಷ ಆದ್ಮೇಲೆ ಯಾವ ಮಟ್ಟಿಗೆ ತಲುಪಿದ್ದಾರೆ, ಮತ್ತೆ ಇದರಲ್ಲಿ ಮಾನವ ಸೂಚ್ಯಂಕಗಳನ್ನು ಯಾವ ಮಟ್ಟಿಗೆ ತಲುಪಿದ್ದಾರೆ, ಎಕನಾಮಿಕ್ ಇಂಡಿಕೇಟರ್ಸ್ ಯಾವ ರೀತಿ ತಲುಪಿದ್ದಾರೆ. ಬಡತನ 2019ರಲ್ಲಿ 33% ಇತ್ತು ಅಂದ್ರೆ ಈ ವರ್ಷ ಈ ಎಂಡ್ ಆಫ್ ದ ಇಯರ್ ನಲ್ಲಿ ಯಾವ ತನಕ ತಲುಪಿದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳಾದಾಗ ಅನ್ನೋದ್ರ ಬಗ್ಗೆ ಅನುಷ್ಠಾನ ಈ ಒಂದು ಕಾಯ್ದೆ ಪೂರ್ವ ಪ್ರಯೋಜನ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಂತ ಗೋಚರವಾಗುತ್ತೆ ಇಲ್ಲ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಬೇಕು ಅಂತಂದ್ರೆ ಈಗ ಕೇವಲ ಫೈನಾನ್ಷಿಯಲ್ ಟಾರ್ಗೆಟ್, ಫಿಸಿಕಲ್ ಟಾರ್ಗೆಟ್ ಈ ವರ್ಷ ಒಟ್ಟು ನಮ್ಗೆ 34,000 ಕೋಟಿ ಹಣ ಇದೆ, ಅದು ವೆಚ್ಚ ಆಯಿತು ಅಂತ ಮುಖ್ಯ ಅಲ್ಲ. ನಮಗೆ ನಾವು ಬೇಕಾಗಿರೋದು ಏನಂದ್ರೆ ಈ ಹಣ ವೆಚ್ಚ ಮಾಡಿದ್ರೆ ಅಂತಿಮ ಫಲಶ್ರುತಿ, ಫೈನಲ್ ಔಟ್ಕಮ್ಸ್ ಏನು, ಆದಾಯ ಎಷ್ಟು ಮಟ್ಟಿಗೆ ಆಯಿತು, ಶೈಕ್ಷಣಿಕ ಪ್ರಗತಿ ಎಷ್ಟು ಮಟ್ಟಿಗೆ ಆಯಿತು, ಸಾಮಾಜಿಕವಾಗಿ ಯಾವ ರೀತಿ ಸುಧಾರಣೆಗಳಾಯಿತು, ಯಾವ ರೀತಿ ಬದಲಾವಣೆಗಳಾಯಿತು, ಈ ಒಂದು ಅಂತಿಮ ಫಲಶ್ರುತಿಗಳ ಮೂಲಕ ಈ ಯೋಜನೆಯ ಫಲಶ್ರುತಿ ನೋಡಬೇಕಿದ್ರಿಂದ ಕೇವಲ ಆದಾಯ ಇದು ಸರಿಯಲ್ಲ. ಇದನ್ನು ನೋಡಬೇಕಾಗಿದೆ ಅಂದ್ರೆ ಒಟ್ಟು ಕುಟುಂಬಗಳ ಆದಾಯ ಎಷ್ಟಾಗಿದೆ, ಒಟ್ಟು 15 ವರ್ಷದಿಂದ 39 ವರ್ಷ ಯುವಜನರು ಯಾರಿದ್ದಾರೆ ಆ ಯುವಜನರ ದಿನೋತ್ಸವದ ಪ್ರಮಾಣ ಎಷ್ಟು ಕಡಿಮೆ ಆಯಿತು ಅಥವಾ ಶಿಕ್ಷಣದ ಹಂತ ಎಲ್ಲಿವರೆಗೂ ಬಂತು. ಈ ರೀತಿ ನಾವು ಮಾಡಬೇಕಿದ್ರೆ ಕೇವಲ ಏನಂದ್ರೆ ಈ ವರ್ಷದಲ್ಲಿ ನಾವು ಇಷ್ಟ ಹಣ ಇಟ್ಟಿದ್ವಿ, ಎಷ್ಟು ಖರ್ಚಾಯಿತು, ಇನ್ನು ಇಷ್ಟು ಉಳಿಯಿತು ಅನ್ನೋದು ಅದು ಮುಖ್ಯ. ಬೇಕಾಗಿರೋದು ಏನಂತಂದ್ರೆ ಪ್ರತಿಯೊಂದು ಕೂಡ ಒಂದು ಇಂಡಿಕೇಟರ್ಸ್ ಸೂಚನೆಗಳ ಮೂಲಕ ಮಾಡಿದಾಗ ಮಾತ್ರ ಇದಾಗುತ್ತೆ. ಇದಾಗಬೇಕು ಅಂತಂದ್ರೆ ಇವತ್ತು ನಾವು ಬೇಕಾಗಿರೋದಂದ್ರೆ ಇಡೀ ಒಂದು ಯೋಜನೆಯಲ್ಲಿ ಒಂದು ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಆಯ್ಕೆ ಸಮಿತಿ MLA ಯಾಕೆ ಮಾಡ್ತಾರೆ ಅರ್ಥ ಆಗುತ್ತೆ. ನಾವು ಅದ್ರ ಬಗ್ಗೆ ಸರ್ಕಾರದಿಂದ ಸರ್ಕಾರ ಮಾಡಿ, ಆದರೆ ಕಡುಬಡವರನ್ನ ಅಥವಾ ಮೋಸ್ಟ್ ಡಿಸರ್ವಿಂಗ್ ಪೀಪಲ್ ಯಾರಿದ್ದಾರೆ, ಫ್ಯಾಕ್ಟರಿ ಒಂದು ಅರ್ಧ ಫಲಾನುಭವಿಗಳು ಯಾರಿದ್ದಾರೆ, ಅರ್ಧ ಕುಟುಂಬಗಳಾಗಿದೆ ಅಥವಾ ಅರ್ಧ ಗ್ರಾಮಗಳಾಗಿದೆ, ಅದನ್ನ ಸರಿಯಾದ ರೀತಿಯಲ್ಲಿ ಪಾರದರ್ಶಕತೆ ಮೂಲಕ ಇದನ್ನ ಆಯ್ಕೆ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ. ಇದಕ್ಕೆ ಲೋಕಾಯುಕ್ತ 2018ರಲ್ಲಿ ಒಂದು ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಒಂದು ಆಯ್ಕೆ ಸಮಿತಿಗಳು ಕೆಲಸ ಮಾಡಬೇಕು ಅಂತ ಹೇಳಿ. ಕೇವಲ ಕೊಟ್ಟಿರೋ ಗೈಡ್ಲೈನ್ಸ್ ಕರೆಕ್ಟ್ ಆಗಿ ಇವತ್ತು ಪಾಲನೆ ಮಾಡಿದ್ರೆ ಸಾಕಷ್ಟು ಬದಲಾವಣೆಗಳನ್ನ ತರಬಹುದು. ಆ ಸವಾಲುಗಳನ್ನ ಇವತ್ತು ಎದುರಿಸ್ತಾ ಇದ್ದೀವಿ. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸರ್ಕಾರ ಇವತ್ತು ಒಂದು ಪರಿಶೀಲನೆ ಮಾಡಬೇಕು ಅಂತ
ಇವತ್ತು ಒಟ್ಟಾರೆ ಉಪಯೋಜನೆ ಅಂತ ಹೇಳಿದಾಗ ಉಪಯೋಜನೆ ನಾನು ಹೇಳ್ತೀನಿ, ಉಪಯೋಜನೆ ಒಂದು ಆರ್ಥಿಕ ವಿಷನ್ ಬೇಕಾಗುತ್ತೆ, ಆರ್ಥಿಕ ಒಂದು ನೀತಿ ಬೇಕಾಗುತ್ತೆ. ಅದರ ಜೊತೆಗೆ ಇವತ್ತು ಬೇಕಾಗಿರೋದು ಬಹಳ ಮುಖ್ಯವಾಗಿ ಅಂದ್ರೆ ಇವತ್ತು ಶೈಕ್ಷಣಿಕ ಸಾಕಷ್ಟು ಸುಮಾರು 2,500 ಕೋಟಿ 3,000 ಕೋಟಿ ಪ್ರತಿ ವರ್ಷ ಹಣ ವೆಚ್ಚ ಆಗುತ್ತೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಈ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ವೆಚ್ಚ ಆಗ್ತಾ ಇರೋದು ಕನ್ನಡದಲ್ಲಿ ಈ ಮೂಲಕ ಈಗ ಯಾರು ಪದವಿಗಳನ್ನು ಪಡೀತಾ ಇದ್ದಾರೆ, ಯಾರಿಗೆ ಶಿಕ್ಷಣ ಸಿಗ್ತಾ ಇದೆ, ಅವರ ನಿರುದ್ಯೋಗದ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಈ ಒಂದು ಯೋಜನೆ ಎಷ್ಟು ಮಟ್ಟಿಗೆ ಇವತ್ತು ಕಾರ್ಯಪ್ರವೃತ್ತಿ ಆಗಿದೆ ಎಂದು ಬಹಳ ಮುಖ್ಯ. ಯಾಕಂದ್ರೆ ಇವತ್ತು ನಿರುದ್ಯೋಗ ಇವತ್ತು ಎಲ್ಲರಿಗೂ ಗೊತ್ತಿದೆ. ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಮುಖ್ಯವಾಗಿದೆ. ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತಂದ್ರೆ ನಮ್ಮ ಪ್ರಿ ಮೆಟ್ರಿಕ್ ಆಸ್ಪತ್ರೆ ವಸತಿ ಇದೆ, ಅಲ್ಲಿಂದ ಪ್ರಾರಂಭ ಆಗಬೇಕಾಗುತ್ತೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ, ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅದರ ತಿರುಳು ಇದು ನೋಡಿದಾಗ ಅದರ ತಿರುಳು ಏನಿದೆ ಅಂತಂದ್ರೆ ಕೌಶಲ್ಯಾಭಿವೃದ್ಧಿ. ಒಂದು ವೇಳೆ ಈ ರೀತಿ ಕೌಶಲ್ಯಾಭಿವೃದ್ಧಿ ಇದ್ದಾಗ ಇವುಗಳ ಕೌಶಲ್ಯಗಳನ್ನ ಮತ್ತೆ ಕಲಿಕಾ ವ್ಯವಸ್ಥೆ ಏನಿದೆ ಎರಡೂ ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ, ಅದು ಒಟ್ಟಿಗೆ ಯಾವ ರೀತಿ ತಗೋಬೇಕಾಗುತ್ತೆ, ಎಂಡ್ ಆಫ್ ದ ಇಯರ್ ಅವರಿಗೆ ಉದ್ಯೋಗ ಸಿಗಬೇಕಾಗುತ್ತೆ. ಕೇವಲ ಏನಂದ್ರೆ ನಿಮಗೆ 3,000 2,000 ಹಣ ಮೂಲಕ ಅವರಿಗೆ ತನ್ನ ಕಾಲ ಮೇಲೆ ನಾವು ಉದ್ಯೋಗದ ಶಕ್ತಿ ಬರುತ್ತೆ. ಯಾಕಂದ್ರೆ ಸ್ವಶಕ್ತಿ ಬೇಕಾಗುತ್ತೆ, ಸ್ವಾವಲಂಬನೆ ಬೇಕಾಗುತ್ತೆ, ಪರಾವಲಂಬನೆ ಅಲ್ಲ. ಸ್ವಾವಲಂಬನೆ ಬೇಕು ಅಂತಂದ್ರೆ ಅದು ಎಲ್ಲಿ ಪ್ರಾರಂಭ ಆಗ್ಬೇಕಂದ್ರೆ ಶೈಕ್ಷಣಿಕ ಅವಸ್ಥೆಯಲ್ಲಿದೆ, ಶೈಕ್ಷಣಿಕ ಮಟ್ಟದಲ್ಲಿ ಕಾಲೇಜು ಅಥವಾ ಹಾಸ್ಟೆಲ್ಸ್ ಇದೆ, ಆ ಹಾಸ್ಟೆಲ್ ಹತ್ತಿರದಲ್ಲೇ ಈ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕಾಗ್ತದೆ, ಹೆಚ್ಚಿನ ಆದ್ಯತೆ ನೀಡಬೇಕಾಗ್ತದೆ. ಒಂದು ವೇಳೆ ಇಲ್ಲಿ ನಾವೇನಾದ್ರೂ ನಿಂತಿದ್ದೀವಿ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 7 ವರ್ಷ ಹಾಸ್ಟೆಲ್ಗಳಲ್ಲಿ ಓದಿ ಅಲ್ಲಿಂದ ಒಂದು ಬೇರೆ ಬಂದು ಸಮಾಜ ಕಲ್ಯಾಣ ನಿರ್ದೇಶಕರಾಗಿ ಓದಿದ್ದ. ಯಾಕಂದ್ರೆ ನಮಗೆ ಮಾತ್ರ ಬುನಾದಿ ಯಾವುದು ಅಂತಂದ್ರೆ ಈ ಹಾಸ್ಟೆಲ್ಸ್. ಈ ಹಾಸ್ಟೆಲ್ ಕೇವಲ ಹಾಸ್ಟೆಲ್ನಲ್ಲಿ ಪದವಿ ತರಲಿಕ್ಕೆ ಯಾವುದೋ ಒಂದು ಸ್ನಾತಕೋತ್ತರ ಪದವಿ ತರೋದ್ರ ಜೊತೆಯಲ್ಲಿ ಅವನಿಗೆ ಅವನ ಕಾಲ ಮೇಲೆ ನಿಲ್ಲುವ ಶಕ್ತಿ, ಆ ಸ್ವಶಕ್ತಿಯನ್ನ ಅಲ್ಲಿ ಕೊಟ್ಟಿದ್ದೇವಾ ಅಥವಾ ಇಲ್ವಾ? ಒಂದು ವೇಳೆ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಕೊಟ್ಟಿದ್ದೇವೆ, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ದೇವೆ, ಪ್ರತಿ ವರ್ಷ ಈ ಹುಡುಗರು ಎಷ್ಟು ಜನ ಕೆಲಸ ಸಿಗ್ತಾ ಇದೆ, ಎಷ್ಟು ಜನರಿಗೆ ಉದ್ಯೋಗ ಸಿಗ್ತಾ ಇದೆ, ಇದ್ರ ಮೇಲೆ ಉಪಯೋಜನೆ ಏನಿದೆ, ಉಪಯೋಜನೆ ಯಶಸ್ವಿಯನ್ನ ಈ ಮಾನದಂಡಗಳ ಮೂಲಕ ಅಳ್ಳಲು ಮಾತ್ರ ಇದಕ್ಕೆ ಒಂದು ಅರ್ಥ ಮಾಡ್ತೇವೆ ಇಲ್ಲ ಅಂತಂದ್ರೆ ಖಂಡಿತ ಇದರಿಂದ ಸಾಕಷ್ಟು ಪ್ರಯೋಜನ ಆಗೋದಿಲ್ಲ. ಒಂದು ನಂತರ ಇವತ್ತು ನಮ್ಮ ಸ್ನೇಹಿತರಾದ ವೆಂಕಟೇಶ್ವರ ಹೇಳಿದ್ರು ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಾಗಿ ಈ ಒಂದು ಕಾಯಿಲೆಗೆ ಈ ಕಾಯಿಲೆ ರೂಪಿಸೋರು ಕೂಡ ಅವರೇ, ಅದಕ್ಕೊಂದು ಬಹಳ ನೀಡೋರು ಅವರೇ, ಈಗಲೂ ಕೂಡ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಈ ಸರ್ಕಾರ. ಯಾಕಂದ್ರೆ ಈಗಿನ ಸರ್ಕಾರ, ಈಗೇನು ಸಮಿತಿ ಸರ್ಕಾರ ಇದೆ, ಇದರ ಖ್ಯಾತಿ ಈಗಿನ ಸರ್ಕಾರಕ್ಕೆ ಹೋಗಬೇಕು. ಸಮಬಾಳು ಅನ್ನೋ ಒಂದು ತತ್ವದ ಅಡಿಯಲ್ಲಿ ಏನ್ ಕೆಲಸ ಮಾಡ್ತಾರೆ ಅದರಲ್ಲಿ ಬಹಳ ಮಹತ್ವಪೂರ್ಣವಾದ ಒಂದು ಅಂಶ ಅಂತಂದ್ರೆ ಈ ಕಾಯ್ದೆ ಇವತ್ತು ಜಾರಿಗೆ ತಂದಿದೆ. ಬಟ್ ಆದ್ರೆ ಇವತ್ತು ಕಾಯ್ದೆ ಜಾರಿಗೆ ತಂದಿದ್ದೀವಿ, ಕಾಯ್ದೆ ಸಂಬಂಧ ಇದೆ ಅಂತಂದ್ರೆ ನಾವು ಹೇಳಿದ ಕೆಲವು ಅಂಶಗಳೇನಿದೆ ಇದನ್ನ ಸರಿಪಡಿಸಲಿಲ್ಲ ಅಂತಂದ್ರೆ, ಇದನ್ನ ಬಲವರ್ಧನೆಗೆ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಕಾಯ್ದೆ ಮಾತ್ರ ಇದ್ದೇ ಇರುತ್ತೆ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಬಹುಶಃ ನಾವೆಲ್ಲರಿಗೂ ಗೊತ್ತಿದೆ, ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ದರೂ ಸಹ ಆ ಸಂವಿಧಾನ ಯಾರ ಕೈಯಲ್ಲಿ ಇರುತ್ತೆ, ಯಾವ ಆಡಳಿತಗಾರ ಕೈಯಲ್ಲಿ ಇರುತ್ತೆ ಅದ್ರ ಮೇಲೆ ಅವಲಂಬನೆ ಇರುತ್ತೆ. ಅದರ ಅದೇ ತರನೇ ನಮ್ಮ ಈ ಕಾಯ್ದೆ ಏನಿದೆ, ಕಾಯ್ದೆ ಎಷ್ಟೇ ಕ್ರಾಂತಿಕಾರಿಯಾಗಿರಲಿ, ಕಾಯ್ದೆ ಉದ್ದೇಶ ಎಷ್ಟೇ ಸದುದ್ದೇಶವಾಗಿರಲಿ, ಬಹಳ ಮುಖ್ಯವಾದದ್ದು ಏನಂದ್ರೆ ಅದರಿಂದ ಅಂತಿಮವಾಗಿ ಏನು ಫಲಶ್ರುತಿಗಳು ಸಿಗ್ತಾ ಇದೆ, ಫೈನಲ್ ಔಟ್ಕಮ್ ಏನ್ ಬರ್ತಾ ಇದೆ, ಅದರಿಂದ ಏನಂದ್ರೆ ಕಾಯ್ದೆಯನ್ನು ನಾವು ಅಳಿಬೇಕಾಗುತ್ತೆ ಇಲ್ಲ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಒಂದೇ ಒಂದು ನಮ್ಮ ವಿನಂತಿ ಏನಂತಂದ್ರೆ, ಈ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನು 24.1 ಪಾಪ್ಯುಲೇಷನ್ ಏನಿದೆ ಅದನ್ನು ಸ್ಪೆಷಲಿ ಡೆವಲಪ್ಮೆಂಟ್ ಫಂಡ್ ಎಷ್ಟು ಸಿಗ್ತಾ ಇದೆ ಅದನ್ನು ನಾವು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಕಾಯ್ದೆ ನಿಗದಿಪಡಿಸ್ತಾ ಇದ್ದಾರೆ. ಆದರೆ ಇವತ್ತು ನಾವು ಇಂಥ ಸಂದರ್ಭದಲ್ಲಿ ಇದನ್ನ ಒಂದು ನಮ್ಮ ಆತ್ಮಸಾಕ್ಷಿ ಅಥವಾ ಮನಸ್ಸಾಕ್ಷಿ ಕೇಳ್ಕೋಬೇಕಾಗಿರೋದು ಏನಂತಂದ್ರೆ, ಕೇಂದ್ರ ಸರ್ಕಾರ ಈಗ ಹಿಂದೆ ಎಲ್ಲ ಯೋಜನಾ ಆಯೋಗ ಇತ್ತು, ಈಗ ನೀತಿ ಆಯೋಗ ಇದೆ.
ನೀತಿ ಆಯೋಗದಿಂದ ಸಮಾಜ ಕಲ್ಯಾಣ ಇಲಾಖೆಗೆ 6 ತಿಂಗಳಿಗೆ ಒಂದು ಲೆಟರ್ಸ್ ಬರುತ್ತೆ. ಆದರೆ ಪ್ರಶ್ನೆ ಏನು ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಕಲ್ಯಾಣ, ಈ ಒಂದು ತಳವರ್ಗಗಳ ಕಲ್ಯಾಣಕ್ಕೆ ಇವತ್ತು ಮೀಸಲಿಡ್ತಾ ಇರೋ ಆಯವ್ಯಯ ಇವತ್ತು 1% 1.25% ಮಾತ್ರ. ಅಂದ್ರೆ ಇಡೀ ದೇಶದ ಜನಸಂಖ್ಯೆ ಆಧಾರದ ಮೇಲೆ 25% ಇವತ್ತು ಏರಿರಬೇಕಾಗಿದೆ. ಬಟ್ ಅಲ್ಲಿ ಇಡ್ತಾ ಇರೋದು 1 ರಿಂದ 1.5%. ಇದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಮಗೆ ಬರಬೇಕಾಗಿರೋ ಹಣ ರಾಜ್ಯ ಸರ್ಕಾರದಿಂದ ಮತ್ತೆ ನಮ್ಮ ಕಾಲೇಜಿಗೆ ನಾವು ಒಟ್ಟಾರೆ ರಾಜ್ಯ ಆಯವ್ಯಯದಲ್ಲಿ 24% ಅಥವಾ 17.1% ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ 1%. ಉದಾಹರಣೆಗೆ ಹೋದ ವರ್ಷ 45 ಲಕ್ಷ ಕೋಟಿ ಇದ್ದ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಅವರು ಇಟ್ಟಿದ್ದು ಸಮಾಜ ಕಲ್ಯಾಣಕ್ಕೆ ಇಟ್ಟಿದ್ದು ಕೇವಲ 55,000 ಕೋಟಿ. ಅಂದ್ರೆ 1.2 ಅಥವಾ 1.3%. ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಹಣ ಇವತ್ತು ನಮ್ಗೆ ಏನಾದ್ರು 15% ಅಥವಾ 60% ಹಣ ಒಂದ್ ವೇಳೆ ಇಲ್ಲಿಗೆ ಬಂದಿದ್ರೆ ನಾವು ನೆಕ್ಸ್ಟ್ ಪ್ರೊಫೆಸರ್ ಹೋಗ್ತಾಯಿತ್ತು. ಸೊ ಈ ಕಾರಣದಿಂದ ನಾ ಹೇಳೋದು ಏನು ಅಂತಂದ್ರೆ ಕೇವಲ ಈ ವರ್ಗಗಳ ಕಲ್ಯಾಣ ಆಗಬೇಕು ಅಂತಂದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ತುಂಬಾ ಮುಖ್ಯ. ಆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬರೀ ನೀತಿಗಳಲ್ಲಿ ಬರಬೇಕಾಗುತ್ತೆ, ಯೋಜನೆಗಳಲ್ಲಿ ಬರಬೇಕಾಗುತ್ತೆ, ಅನುಷ್ಠಾನದಲ್ಲಿ ಜಾರಿ ಆಗಿದೆ. ಮತ್ತೆ ಕಾಯ್ದೆಯ ಸದುದ್ದೇಶ ಸಾಕಷ್ಟು ಎಲ್ಲರೂ ಸಿಗಲಿ ಅಂತ ಹೇಳ್ತಾ ಇದನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಮಕ್ಕಳಿಗೂ ವರ್ಷದಲ್ಲಿ ಇದು ರಿಫ್ಲೆಕ್ಷನ್ ಬಂದಿಲ್ಲ ಅಂತ ಬಂದಿದೆ. ಆದ್ರೆ ಇದು ಇಶ್ಯೂ ಇದೆ. ಅನೇಕ ಸಲ ಯೋಜನಾ ಆಯೋಗ ಹಾಗೆ ಮುಂದುವರಿದೆ ಅಂತ ಹೇಳಿತು. ಇನ್ನು ಹಾಗೆ ಸತ್ಯಾಂಗದಲ್ಲಿ ನಾವು ಇಲ್ಲಿ ಪ್ಲಾನ್ದಲ್ಲಿ ಬಂದಿಲ್ಲ. ಶೆಡ್ಯೂಲ್ ಮಾಡಿದ್ದಾರೆ. ಶೆಡ್ಯೂಲ್ ಕ್ಯಾಸ್ಟ್ ಇದೆ, ಶೆಡ್ಯೂಲ್ ಟ್ರೈಬ್ ಇದೆ. ಶೆಡ್ಯೂಲ್ ಟ್ರೈಬ್ ಪ್ಲಾನ್, ಶೆಡ್ಯೂಲ್ ಕ್ಯಾಸ್ಟ್ ಪ್ಲಾನ್ all three no internet attack ಬಂದು ಅಲ್ಲಿ ಮೆನ್ಷನ್ ಮಾಡ್ತೀನಿ ನಾನು. ಅವುಗಳ ಮೆನ್ಷನ್ ಶೆಡ್ಯೂಲ್ ಟ್ರೈಬ್ ಅಲ್ಲಿ PTC ಜೊತೆ ನಮ್ಮಲ್ಲಿ ಹೇಳಿದ್ದಾರೆ. ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಷ್ಟೊಂದು ಸಾಧ್ಯ ಇಲ್ಲ. PVTಗಳಿಗೆ ಮತ್ತು ದಕ್ಷಿಣ ರಾಷ್ಟ್ರದ ಕೆಲವು ಜಿಲ್ಲೆಗಳು ಇವಾಗ 5 ITDPಗಳು ನಮ್ಮಲ್ಲಿದ್ದಾರೆ. ಇಡೀ ದಕ್ಷಿಣ ಭಾರತದ ಕೆಳವೇರ ಮಾಡಲಿಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆಗಳಿದ್ದಾರೆ. ನಮಗೆ ಹೇಳ್ತಿರೋ ಪರಿಸರ ಉಳಿಸ್ಬೇಕು ಅಂತ ಮತ್ತೆ ಪರಿಸರ ನಾಶ ಮಾಡ್ತೀವಿ. ಕೆಳವೇರಿಯನ್ನು ಘೋಷಣೆ ಮಾಡಿದ್ರೆ ಪರಿಸರ ಸರಿಯಾಗಿ ಉಳಿಸ್ಕೊಳ್ಬಹುದು ಅಂತ 5ನೇ ಸೂಚಿಯನ್ನು ನಾವು ದಕ್ಷಿಣ ರಾಷ್ಟ್ರಕ್ಕೆ ತಂದಿದ್ರೆ ಅವುಗಳ ಮುಖ್ಯ ಏನು 5 ITDPಗಳಿದ್ದಾವೆ. ಇಡೀ ದಕ್ಷಿಣ ಭಾರತದಲ್ಲಿ ಯಾವ ಜಿಲ್ಲೆಗಳಲ್ಲಿ ITDPಗಳು ಇರುವೋ ಆ ಜಿಲ್ಲೆಗಳಲ್ಲಿ ಕೂಡ ವಿಸ್ತಾರ ಮಾಡಬಹುದು. ಜೊತೆಗೆ ಜೇನುತುಪ್ಪ ಮತ್ತು ಆಲಿನ ಬುಡಕಟ್ಟುಗಳಿದ್ದಾವೆ. ಈ ಬುಡಕಟ್ಟುಗಳ ಸಲುವಾಗಿ ಇವರ ಎಂಪವರ್ಮೆಂಟ್ ಸಲುವಾಗಿ ITDಗಳನ್ನು ತರಬಹುದು, ITDAಗಳನ್ನು ತರಬಹುದು, ಏಜೆನ್ಸಿಯನ್ನು ಮಾಡಬಹುದು. ಈಗ ಬೇರೆ ರಾಜ್ಯದಲ್ಲಿ ವಿವಿಧಾನ ಇವುಗಳ ಮೂಲಕ ಸೆಂಟ್ರಲ್ ಫೆಡರಲ್ ಸಿಸ್ಟಮ್ನಿಂದ ಅವರಿಗೆ ಅವರ ಹಕ್ಕುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈಗ ಸರ್ಕಾರ ಮಾಡೋದ್ರಿಂದ ಯಾವ ಅನಿವಾರ್ಯ ಸಮುದಾಯಗಳಿದ್ದಾವೆ, ಸೂಚನ ಸಮುದಾಯಗಳಿದ್ದಾವೆ, ಅವುಗಳನ್ನು ಎಂಪವರ್ ಮಾಡಬಹುದು. ಜೊತೆಗೆ ನಮ್ಮಲ್ಲಿ ಏಕಲವ್ಯ ಶಾಲೆಗಳು ಎಲ್ಲ ಜಿಲ್ಲೆಗಳಲ್ಲಿಲ್ಲ. ಅದಕ್ಕೂ ಅದಕ್ಕೆ ಮಾನದಂಡಗಳಿದ್ದಾವೆ. ಎಲ್ಲಿ ಬುಡಕಟ್ಟು ಜನಸಂಖ್ಯೆ ಹೆಚ್ಚಿರುತ್ತದೋ ಅಲ್ಲಿ ಏಕಲವ್ಯ ಶಾಲೆಗಳು ಮಾಡಬೇಕು ಅಂತ 2011 ಜನಗಣತಿ ಇದನ್ನು ಆಧಾರ ಇಟ್ಕೊಂಡೆ ಇನ್ನೊಂದಷ್ಟು ಜಿಲ್ಲೆಗಳಿಂದ ವಿಸ್ತಾರ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಭಾರತ ಸರ್ಕಾರಕ್ಕೆ ನಾವು ಕೇಳಬಹುದು. ಈ ಮಾದರಿ ಶಾಲೆಗಳನ್ನು ಎಲ್ಲೆಲ್ಲಿ ಬುಡಕಟ್ಟು ಜನಸಂಖ್ಯೆ ಹೆಚ್ಚಿದೆಯೋ ಅಲ್ಲಿ ಮಾಡಬೇಕು. ಯುವಿಟಿಜಿ ಜೊತೆಗೆ ನಾನು ಯುವಿಟಿಜಿ ಸಮಾನವಾಗಿರ್ತಕ್ಕಂಥ ಸಮುದಾಯಗಳನ್ನು ನಮ್ಮ ರಾಜ್ಯದಲ್ಲಿ 50 ಬುಡಕಟ್ಟುಗಳಿದ್ದಾವೆ. ಅದರಲ್ಲಿ 50% ಬುಡಕಟ್ಟುಗಳು ಎಲ್ಲಿದ್ದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇದರಲ್ಲಿ ಚೆಂಚು, ಇರುಳ, ಕಸೋಡಿ, ತಾತ್ಕಾರಿ, ರಾಮನಾಯಕನ್, ಕೋಡ, ಸಿದ್ದಿ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಯುವಿಟಿಯಿದ್ದಾರೆ. ನನ್ನ ಜ್ಞಾನ ಪ್ರಕಾರ ಇವರ ಸ್ಥಿತಿ, ನಮ್ಮ ರಾಜ್ಯದ ಸ್ಥಿತಿ ಮತ್ತು ಬೇರೆ ಯಾವ ರಾಜ್ಯದಲ್ಲಿ ಇದ್ದಾರೆ ಅವರ ಸ್ಥಿತಿಯಲ್ಲಿ ಮಟ್ಟ ವ್ಯತ್ಯಾಸಗಳಿಲ್ಲ. ಕಾಮನ್ ಜ್ಞಾನ ಇರೋದಿಲ್ಲ, ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಪಡ್ಲಿಕ್ಕೆ ಆಗ್ತಾ ಇಲ್ಲ, ಇವ್ರಿಗೆ ಕೇಳೋದು ಹೋಗೋದಿಲ್ಲ. ಅದಕ್ಕೆ ಇವರಿಗಾಗಿ ಒಂದು ವಿಶೇಷ ಆದಿಮ ಬುಡಕಟ್ಟುಗಳು ಅಂತಕ್ಕಂತಹ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿ, ಆನ್ ಪಾರ್ ವಿತ್ PVTGs, ಸ್ಪೆಸಿಫಿಕ್ PVTGs ಅಂತಕ್ಕಂತಹ ಒಂದು ಪದನ ಕ್ರಿಯೇಟ್ ಮಾಡಿ, ಯಾವ ಸಮುದಾಯಗಳು ಭಾರತದಲ್ಲಿ 75 ಬುಡಕಟ್ಟುಗಳು ಆದಿಮ ಬುಡಕಟ್ಟುಗಳು ಇದ್ದಾವೆ, PVTGಲಿ ಇದ್ದಾವೆ, ಅಂತಹ ಬುಡಕಟ್ಟುಗಳು ನಮ್ಮಲ್ಲಿ ಕೂಡ ಇದ್ದಾವೆ. ಆದರೆ ಅವುಗಳಿಗೆ ಆ ಸ್ಥಾನಮಾನ ಇಲ್ಲ. ಆದರೆ ಅವರ ಬದುಕು ಪಕ್ಕದ ರಾಜ್ಯದ ಆ ಸಮುದಾಯಗಳ ಬದುಕು ಹೇಗಿದೆಯೋ ಅದೇ ರೀತಿಯಾಗಿದೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳನ್ನು ನಮ್ಮ ರಾಜ್ಯ ಸರ್ಕಾರ ವಿಶೇಷ ಆದಿಮ ಬುಡಕಟ್ಟುಗಳು ಅಂತ ಅವರಿಗೆ ಘೋಷಿಸಿ ಟ್ರೈಬಲ್ ಪ್ಲ್ಯಾನ್ದಲ್ಲಿ ಇವರನ್ನು ಕೂಡ ವಿಶೇಷವಾದ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರಾಜ್ಯ ಸರ್ಕಾರ ಈ ಇಂಟರ್ವೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಇನ್ನೊಂದು, ನಮ್ಮ ಪಕ್ಕದ ರಾಜ್ಯಗಳಲ್ಲೆಲ್ಲ ಮಾಡಿಫೈಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಗಳಿದ್ದಾವೆ ಸರ್, ಮಾಡಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಯಲು ಸೀಮೆ ಜಿಲ್ಲೆಗಳಲ್ಲಿ ಒಂದೊಂದು ಪಂಚಾಯಿತಿಯಲ್ಲಿ ಪಾಪ್ಯುಲೇಷನ್ ಹೆಚ್ಚಿದೆ, ಅದರ ಪಕ್ಕದ ಪಂಚಾಯಿತಿಯನ್ನು ಸೇರಿಸ್ಕೊಂಡು ಅದನ್ನು ಟ್ರೈಬಲ್ ಪಂಚಾಯಿತಿ ಅಂತ ಮಾಡಿ ವಿಶೇಷ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಕೂಡ ನಾವು ಸಬ್ ಪ್ಲ್ಯಾನ್ದಲ್ಲಿ ತರಬಹುದು. ಜೊತೆಗೆ ವೆಸ್ಟರ್ನ್ ಘಾಟ್ಸ್ದಲ್ಲಿ PVTGಗೆ ಇರ್ತಕ್ಕಂತಹ ಫುಡ್ ಪ್ಯಾಕೇಜನ್ನು, ಆಹಾರದ ಭದ್ರತೆಯನ್ನು ಆ ಭಾಗದಲ್ಲಿರ್ತಕ್ಕಂತಹ ಬೇರೆ ಬೇರೆ ಆದಿವಾಸಿಗಳಿಗೂ ವಿಸ್ತರಣೆ ಆಗಿದೆ. ಆದರೆ ನಾವು ಕೊಡ್ತಕ್ಕಂತಹ ಏನು ಫುಡ್ ಇದೆ, ಭಾಳಷ್ಟು ಬುಡಕಟ್ಟುಗಳು ಅದನ್ನು ಸೇವಿಸುವುದಿಲ್ಲ. ಅವ್ರ ಏಜ್ ಓಲ್ಡ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ಅವ್ರು ಬಯಸ್ತಾರೆ. ಗೆಡ್ಡೆ ಗೆಣಸು ತಿನ್ನಬೇಕು, ಬೇರೆ ಬೇರೆ ಎಲ್ಲ ತಿನ್ನಬೇಕು, ಹಂಟ್ ಮಾಡಿ ತಿನ್ನಬೇಕು ಅಂತಕ್ಕಂಥದ್ದು ಅವ್ರದ್ದು ಪ್ರಾಕ್ಟೀಸ್ ಇದೆ. ನಾವು ನಿರ್ಬಂಧ ಹೇರಿದ್ದೀವಿ, ನೀವು ಹಂಟಿಂಗ್ ಮಾಡಿಕೊಡ್ದು. ಹೀಗಾಗಿ ಅವರು ಕೊಟ್ಟ ಆಹಾರನ ಕೂಡ ಸರಿಯಾಗಿ ತಿಂದೇ ಇದ್ದಕ್ಕಾಗಿ ಅವರಲ್ಲಿ ರಕ್ತಹೀನತೆ ಹೆಚ್ಚಾಗಿದೆ. ಇದು ಈಗಾಗಲೇ ಐಡೆಂಟಿಫೈ ಆಗಿದೆ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಗಮನದಲ್ಲಿದೆ. ರಕ್ತಹೀನತೆಯಿಂದ ಬಳಲ್ತಕ್ಕಂತಹ ಆ ಕಾಡು ಉತ್ಪನ್ನವನ್ನು ತೆಗೆದುಕೊಂಡು ಮನೆ ಕಟ್ಟಲಿಕ್ಕೆ ಬಿಡೋದಿಲ್ಲ ಅಂದರೆ ಅದೆಂಥದ್ದು ನ್ಯಾಯ? ಕಾಡು ಅವ್ರ ಹಕ್ಕು. ನಾವು ಇವತ್ತು ಇಂಟರ್ವೆನ್ಷನ್ ಆಗಿದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು. ಅದಕ್ಕೆ ಈ ಕಾಡಿನ ಹಕ್ಕನ್ನು ಅವ್ರಿಗೆ ಸಿಗುವಾಗ ಆಗಬೇಕು. ಈ ಥರ ತಾಂತ್ರಿಕ ಸಮಸ್ಯೆ ಇದ್ದರೆ ಅರಣ್ಯ ಇಲಾಖೆಯವರಿಗೆ ಈ ಜವಾಬ್ದಾರಿಯನ್ನು ಕೊಡಬೇಕು. ರೋಡ್ ಮಾಡಿರಿ ನೀವೇ, ಮನೆ ಕಟ್ಟಿಕೊಡ್ರಿ ನೀವೇ, ಅರಣ್ಯದಲ್ಲಿ ಸಿಗ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ನೀವೇ ಅವರಿಗೆ ಸಂಗ್ರಹ ಮಾಡಿ ಕೊಡಿ ಅಂತಕ್ಕಂಥದ್ದು ಹೇಳಿದರೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನಾನು ಅನ್ಕೊಂಡಿನಿ. ಜೊತೆಗೆ ಎಷ್ಟೊಂದು ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ ನಮ್ಮಲ್ಲಿ. ಆ ನ್ಯಾಷನಲ್ ಪಾರ್ಕ್ಸ್ನಲ್ಲಿ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಆ ಥರದ್ದು ಬಂದಿದೆ, ಯೋಜನೆಗಳು ತಂದಿದ್ದಾರೆ. ಪಕ್ಕದ ತಮಿಳುನಾಡದವರು ತಂದಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಅವರಿಗೆ ಎಲ್ಲ ಥರದ್ದು ಸೌಲಭ್ಯಗಳನ್ನು ಕೊಡಬೇಕು ಅಂತ. ಫಾರೆಸ್ಟ್ ಕಾಯೋರು ನಾವು, ಫಾರೆಸ್ಟ್ ಇಲಾಖೆಯವರು ನಮಗೆ ವೈರಿಗಳಾಗಿದ್ದಾರೆ. ಅದು ಆಗುವುದು ಹಾಗೆ ಯೋಜನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡಿನಿ. ಅಲೆಮಾರಿಗಳಲ್ಲಿ ವಿಶೇಷವಾಗಿ ಡುಂಗುರಿಗರಾಶಿಯ ಕಮ್ಯುನಿಟಿ, ಹಕ್ಕಿಪಿಕ್ಕಿ, ರಾಜಗೊಂಡ ಅಂಥ ಸಮುದಾಯಗಳು ಏನೂ ಅವರಿಗೆ ಇಲ್ಲದೇ ಇದ್ದಾಗ ಚಿಂದಿ ಅಲಿಗೆ ಹೋಗ್ತಾ ಇದ್ದಾರೆ, ಅರ್ಬನ್ ಸ್ಲಮ್ಮಿಗೆ ಹೋಗ್ತಾ ಇದ್ದಾರೆ.
ಇಂಥ ಸಮುದಾಯಗಳನ್ನು ಹೇಗೆ ಎಂಪವರ್ ಮಾಡಬೇಕು? ಸ್ವಚ್ಛ ಭಾರತ್ ಅಂತ ನಾವು ಯೋಜನೆ ತಂದೀವಿ, ಇವ್ರಿಗೆ ಕೊಡಿ, ಎಂಪ್ಲಾಯ್ಮೆಂಟ್ ಕೊಡಿ ಅವರಿಗೆ, ಅವರು ಸ್ವಚ್ಛ ಮಾಡ್ತಾರೆ, ಅಧಿಕೃತ ಆಗ್ತಾರೆ. ಇಂಥ ಕೆಲವು ಯೋಜನೆಗಳನ್ನು ತರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅಲೆಮಾರಿಗಳಿಗೆ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿನಿ. ಇವುಗಳ ಅಧ್ಯಯನಕ್ಕಾಗಿ ನಮ್ಮಲ್ಲಿ ಶೆಡ್ಯೂಲ್ ಟ್ರೈಬ್ಸ್ ಕಮಿಷನ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ನಮ್ಗೆ ಕಾಣೋದೇ ಅಲ್ಲದು. ಕಮಿಷನ್ ಈ ಕೆಲಸ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ಒಂದು SC SP TSP ಪ್ಯಾನಲ್ನ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ವೆಂಕಟಯ್ಯನವರೇ, ಕೋ ಪ್ಯಾನಲಿಸ್ಟ್ ಆಗಿರುವಂತಹ ಮುನಿಯಪ್ಪನವರೇ ಮತ್ತು ಪ್ರೊಫೆಸರ್ ಮೇಟ್ರಿ ಅವರೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು 3 ತಜ್ಞರು ಮಂಡಿಸಿದ್ದಾರೆ. ನಾನು ಅದೇ ವಿಷಯಗಳನ್ನು ಮತ್ತೆ ರಿಪೀಟ್ ಮಾಡ್ದೇನೆ ನಾನು ಒಂದು ಟ್ರಯಾಂಗ್ಯುಲರ್ ಏನಿದೆ ನಮ್ಮಲ್ಲಿ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾವು 1989 ಒಂದು ಕಾಯ್ದೆಯನ್ನು ತಂದ್ವಿ, ಯಾರು ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ಬಟ್ ಇನ್ನೂ ಅನ್ಟಚಬಿಲಿಟಿ ಇದೆ. ಸೊ ಈ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಸಂವಿಧಾನ ಏನಿದೆ, 415 Mbps. ವಿವಿಧ ಕಾಯ್ದೆಗಳನ್ನ ಜಾರಿಗೆ ಈಗ ಫಾರ್ ಎಕ್ಸಾಂಪಲ್ SC ST TSP ಕಾಯ್ದೆಯನ್ನು ಜಾರಿಗೆ ತಂದಿದೆ. ಸಂವಿಧಾನ ಏನಾಗ್ತದೆ, ಎಲ್ಲರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಮಾನವಾಗಿರ್ಬೇಕು ಅಂತ ಹೇಳುತ್ತೆ. ಬಟ್ ಅದು ಹೇಗೆ ಮಾಡಬೇಕು ಅಂತ ಸಂವಿಧಾನ ಹೇಳೋದು. ಅದನ್ನು ಯಾರೇ ಬಿಟ್ಟಿದ್ದಾರೆ ಅಂತಂದ್ರೆ ಕಾರ್ಯಾಂಗಕ್ಕೆ ಅಲ್ಲ, ಶಾಸಕಾಂಗಕ್ಕೆ ಬಿಟ್ಟಿರೋದು. ಈ ಶಾಸಕಾಂಗ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇದೆ. ಈ ಕಾಯ್ದೆಗಳನ್ನು ತರೋದ್ರ ಮೂಲಕ ನಮ್ಮಲ್ಲಿರುವಂತಹ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇನ್ನಿತರ ಅಸಮಾನತೆಗಳೇನಿದೆ ಅದನ್ನ ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನ ಈ ಕಾಯ್ದೆಗಳು ಅಥವಾ ಕಾನೂನುಗಳು ಮಾಡ್ತಾ ಇದೆ. ಸೊ ಈ ಕಾನೂನುಗಳು, ಕಾಯ್ದೆಗಳು ಎಫೆಕ್ಟಿವ್ ಆಗಿದೆವಾ ಅನ್ನೋ ದೃಷ್ಟಿಕೋನದಲ್ಲಿ ನಾವು SC ST TSP ಆಕ್ಟ್ ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗ ಸಂವಿಧಾನ ಬಂದು 75 ವರ್ಷಗಳಾಗಿದೆ. 75 ವರ್ಷ ಅಂತಂದ್ರೆ ನಮ್ಮ ಒಬ್ಬ ವ್ಯಕ್ತಿಯ ಜೀವಿತ ಅವಧಿಯ ಒಂದು ಕಾಲ. ಒಬ್ಬ ವ್ಯಕ್ತಿ ಭಾರತದಲ್ಲಿ ಎಷ್ಟು ವರ್ಷ ಬದುಕ್ತಾನೆ ಅಂತಂದ್ರೆ 75ರಿಂದ 76 ವರ್ಷ ಬದುಕ್ತಾನೆ. ನಮ್ಮ ಸಂವಿಧಾನ ಬಂದು ಕೂಡ 75 ವರ್ಷ ಆಗ್ತಾ ಇದೆ. ಸೊ ಈ ಅವಧಿಯಲ್ಲಿ ನಾವು ಸಂವಿಧಾನದ ಆಶಯಗಳನ್ನ ಪೂರೈಸಿದೀವ ಅಥವಾ ಇಲ್ವಾ ಅಂತ ನೋಡಿದಾಗ ಇನ್ನೂ ಪೂರೈಸಿಲ್ಲ ಅಂತ ಹೇಳ್ಬೇಕು. ಸೊ ಹಾಗಾದ್ರೆ ಪೂರೈಸದೇ ಇರೋ ಕಾರಣಗಳೇನು? ಶಾಸಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಶಾಸಕ ಸಭೆ, ಪಾರ್ಲಿಮೆಂಟ್ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಾಯ್ದೆಗಳನ್ನು ಜಾರಿಗೆ ನಮ್ಮ ದೇಶದಲ್ಲಿ ಅತ್ಯುತ್ತಮ ಕಾಯ್ದೆಗಳನ್ನ ಹೊಂದಿರುವಂತಹ ರಾಷ್ಟ್ರ. ಮತ್ತೆ ಎಲ್ಲಿ ಸಮಸ್ಯೆಗಳಿವೆ ಅಂತಂದಾಗ ಅದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರ್ತಾ ಇಲ್ಲ, ಕಾರ್ಯದ ಸಮಸ್ಯೆ ಇದೆ ಅಂತ. ಮತ್ತೆ ಜುಡಿಷಿಯರಿ ಕೆಲಸ ಮಾಡ್ತಿದೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅಂತಂದ್ರೆ ಅಲ್ಲೂ ಕೂಡ ಕೆಲವು ಸಮಸ್ಯೆ. ಅಂದ್ರೆ ಶಾಸನಗಳನ್ನ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಸರಿಯಾಗಿ ಕಾರ್ಯರೂಪಕ್ಕೆ ಆ ಕಾರ್ಯರೂಪಕ್ಕೆ ತರುವಂತೆ ಮಾಡುವಂಥದ್ದು ಸಂವಿಧಾನದ ಅಂಗಸಂಸ್ಥೆಗಳಾದ ಗವರ್ಮೆಂಟ್ ಮತ್ತೆ ಜುಡಿಷಿಯರಿ, ಪ್ರೆಸ್ ಮತ್ತೆ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಲಸವನ್ನ ಮಾಡೋದು. ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದ್ರೆ ನಾವು ಪ್ರಜಾಪ್ರಭುತ್ವವನ್ನು ಅಳವಡಿಸ್ತೀವಿ. ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಅಂತಂದ್ರೆ ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಆಲಿಸಲ್ಪಟ್ಟ ಸರ್ಕಾರಗಳನ್ನು ನಾವು ಇವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವ ಇಲ್ವಾ ಅಂತ ನಾವು ನೋಡಿದಾಗ ಅವುಗಳ ರಿಫ್ಲೆಕ್ಷನ್ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಒಂದು ಸಮಾಜದಲ್ಲಿ ವ್ಯವಸ್ಥೆಯನ್ನ ರಿಫ್ಲೆಕ್ಟ್ ಸಮಾಜದ
ಅಸಮತೋಲನ, ಆರ್ಥಿಕ ಅಸಮತೋಲನ ಮತ್ತೆ ಶೈಕ್ಷಣಿಕ ಅಸಮತೋಲನಗಳು ಮತ್ತೆ ಇನ್ನಿತರ ಸಾಮಾಜಿಕ ಸಮಸ್ಯೆಗಳೇನಿದೆ ಭಾರತದಲ್ಲಿ ಅವುಗಳನ್ನು ಸರಿಯಾಗಿ ಹೋಗಲಾಡಿಸಲಿಕ್ಕೆ ಇವತ್ತು ಕೂಡ ಸಾಧ್ಯವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ಒಂದು ಪಾಲಿಸಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತಂದ್ರೆ 1950ರಿಂದ 1991 ತನಕ ನಾವು ಒಂದು ಸೋಷಿಯಲಿಸ್ಟಿಕ್ ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದ್ದೀವಿ. ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಒಂದು ಸೋಷಿಯಲಿಸ್ಟಿಕ್ ಪಾಲಿಸಿ ಅಂತಂದ್ರೆ ಸಮಾಜವಾದ, ಆ ಸಮಾಜವಾದದಲ್ಲಿ ಎಲ್ಲರೂ ಒಳಗೊಂಡಂತ ಒಂದು ಸಮಾಜವನ್ನು ನಾವು ಕಟ್ಟಬೇಕು, ಆರ್ಥಿಕ ಅಭಿವೃದ್ಧಿಯಲ್ಲಿ ಎಲ್ಲರನ್ನೂ ಪಾಲುದಾರರನ್ನ ಮಾಡಬೇಕು ಅಂತ ಇತ್ತು. ಆದರೆ ಎಕನಾಮಿಕ್ ಪಾಲಿಸಿನ ಫಾಲೋ ಮಾಡ್ತಿದ್ವಿ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್. ಸೊ ಈ ಒಂದು ಪಾಲಿಸಿಗಳಿಂದ ಏನಾಗ್ತಾ ಇದೆ ಅಂದರೆ ಸಮಾಜದಲ್ಲಿ ಆರ್ಥಿಕ ಮತ್ತು ಇನ್ಕಮ್ ಮತ್ತು ವೆಲ್ತ್ ಇನ್ಇಕ್ವಾಲಿಟಿ ಹೆಚ್ಚಾಗ್ತಿರುವಂಥದ್ದನ್ನ ಕಾಣ್ಬೋದು. ಏನು ಇದೊಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತಂದರೆ ಬಂಡವಾಳಶಾಹಿಗಳು, ಇದು ಬಂಡವಾಳಶಾಹಿಗಳಿಗೆ ಉತ್ತೇಜನ ನೀಡ್ತಾ ಇದೆ ಹೊರತು ಕಡು ಬಡವರು ಯಾವ ರೀತಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದನ್ನ ಅವರು ಹೇಳ್ತಾ ಇಲ್ಲ. ಸೊ ಇಲ್ಲಿ ಪಾಲಿಸಿಗಳೇನಿದೆ ಅಂತಂದರೆ ಒಂದು ಆರ್ಥಿಕ ಅಭಿವೃದ್ಧಿ, ಬಂಡವಾಳ. ಸೊ ಈ ಒಂದು ಸಮಸ್ಯೆಯಿಂದಾಗಿ ಏನಾಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ ದೇಶದಲ್ಲಿ, ವೇಜ್ ಡಿಸ್ಕ್ರಿಮಿನೇಷನ್ ಇದೆ, ಇನ್ಕಮ್ ಮತ್ತು ವೆಲ್ತ್ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಇದೆ. ಇವೆಲ್ಲ ಸಮಸ್ಯೆಗಳು ಏನಾಗ್ತಾ ಇದೆ ಒಂದಕ್ಕೊಂದು ಅಂತಂದರೆ, ಈ ಯಾವುದೇ ಕಾಯ್ದೆಗಳನ್ನು ಜಾರಿಗೆ ತಂದರು, SC/ST TSP ಕಾಯ್ದೆಗಳನ್ನು ಜಾರಿಗೆ ತಂದರೂ ಕೂಡ ಅವು ಯಶಸ್ವಿ ಆಗದೆ ಅಂತೆ ಈ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ನೋಡ್ಕೊಳ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ಈಗ 5 ಗ್ಯಾರಂಟೀಸ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡ್ತಾ ಇದೆ. ಅದರಿಂದ ತಿಂಗಳಿಗೆ 5,000ದಿಂದ 6,000 ರೂಪಾಯಿ ಅವ್ರಿಗೆ ಉಳಿತಾಯ ಆಗ್ತಾ ಇದೆ. ಅದು ಸಾಕ ಒಂದು ಒಬ್ಬ ವ್ಯಕ್ತಿಯ ಎಲ್ಲ ಒಂದು ಜೀವನ ಮಟ್ಟವನ್ನು ಸಾಗಿಸ್ಲಿಕ್ಕೆ ಸಾಕುತ್ತಾ ಅಂತಂದರೆ ಅದು ಅಲ್ಪ ಪ್ರಮಾಣದಲ್ಲಿ ಸಾಕಾಗುತ್ತೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಸಾಕಾಗಲ್ಲ. ಇದು ನಾನು ಏನು ಹೇಳಿ ಹೊರಟಿದ್ದೀನಿ ಅಂತಂದರೆ, SC/STಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರೋದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಈ SC/ST TSP ಆ್ಯಕ್ಟಲ್ಲಿ ನಾವು 3 ರಿಸೋರ್ಸಸ್ಗಳಿಗೆ ಅಥವಾ ಕ್ಯಾಪಿಟಲ್ಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ನ್ಯಾಚುರಲ್ ಕ್ಯಾಪಿಟಲ್ ಅಂದರೆ ನಮಗೆ ಲ್ಯಾಂಡ್ ಸಿಗಬೇಕು. ಎರಡನೇದು ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಬರೀ ಲ್ಯಾಂಡ್ ಅಲ್ಲ, ಅದರಲ್ಲಿ ನೀರಿರಬೇಕು. ನೀರಿರೋದ್ರ ಜೊತೆಗೆ ವ್ಯವಸಾಯ ಮಾಡುವಂತೆ ಭೂಮಿ ಇರಬೇಕು, ಅದು ಯೋಗ್ಯವಾಗಿರಬೇಕು. ಭೂಮಿ ಯೋಗ್ಯವಾಗಿದ್ದಾಗೆ ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಈ ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಅಂತ ಏನಿದೆ, ಇವು ದನ ಮೇಯಿಸಲಿಕ್ಕೆ ಬೇಕಾಗಿರುವಂತಹ ಕಾಮನ್ ಪ್ರಾಪರ್ಟಿ ರಿಸೋರ್ಸ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಪರಿಸರವು ಚೆನ್ನಾಗಿರಬೇಕಾಗುತ್ತೆ. ಸೊ ಇವೆಲ್ಲ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅಂದರೆ, ಈ ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇವುಗಳನ್ನೆಲ್ಲ ನುಂಗ್ತಾ ಇದೆ. ಲ್ಯಾಂಡನ್ನೆಲ್ಲ ಗ್ರ್ಯಾಬ್ ಮಾಡ್ತಾ ಇದ್ದಾರೆ, ನಮ್ಮ ರಿಸೋರ್ಸಸ್ ಎಲ್ಲ ಗ್ರ್ಯಾಬ್ ಮಾಡ್ತಾ ಇದ್ದಾರೆ, ಅವರು ಶ್ರೀಮಂತರಾಗ್ತಾ ಇದ್ದಾರೆ, ನಾವು ಬಡವರಾಗೆ ಉಳಿತಾ ಇದ್ದೀವಿ. ಎರಡನೇದು ಏನಂತಂದರೆ, ನಾವೆಲ್ಲ ಎಲ್ಲಿ ಕಾನ್ಸಂಟ್ರೇಟ್ ಆಗಿದ್ದೀವಿ ಅಂತಂದರೆ ಅಗ್ರಿಕಲ್ಚರ್ ಮಾತ್ರ ಕಾನ್ಸಂಟ್ರೇಟ್ ಆಗಿದ್ದೀವಿ. ನಾವು ಮುನಿಯಪ್ಪ ಸರ್ ಹೇಳ್ದಂಗೆ ನಾವು ಅಪ್ಪರ್ ಮೊಬಿಲಿಟಿ ಆಗ್ತಾ ಇಲ್ಲ, ಇಂಡಸ್ಟ್ರಿಯಲಿಸ್ಟ್ ಆಗ್ತಾ ಇಲ್ಲ, ಇಂಡಸ್ಟ್ರಿ ವಲಯಕ್ಕೆ ಬರ್ತಾ ಇಲ್ಲ, ನಾವು ಟೆರಿಷರಿ ವಲಯಕ್ಕೆ ಬರ್ತಾ ಇಲ್ಲ. ಈ ಒಂದು SC/ST TSP ಕಾಯ್ದೆಯಲ್ಲಿ ಕೇವಲ ಕೆಲವೊಂದು ಕಾರ್ಯಕ್ರಮಗಳು, ಈಗೇನಾಗಿದೆ SC/ST ಕಾಯ್ದೆನಲ್ಲಿ, ಒಂದು ನಿಮಿಷ ಪ್ಲೀಸ್. ಓಕೆ, ಬರ್ತೇನೆ ಅದಕ್ಕೆ ಬರ್ತೀನಿ. ಈಗ ಅದಕ್ಕೆ ಹೇಳಿ, ನಮಗೆ SC/ST TSP ಸರ್ ಒಂದು ನಿಮಿಷ SC/ST TSP ಕುರಿತು ಅಷ್ಟೇ ಚರ್ಚೆ ಆಗಲಿ. ಯಾಕೆಂದರೆ ಅದನ್ನು ನೀರು, ಆಹಾರ ಜನರಲೈಸ್ ಮಾಡೋದು ಬೇಡ. ವಿ ಆರ್ ಡಿಸ್ಕಸ್ ಅಬೌಟ್ SC/ST TSP ಆ್ಯಕ್ಟ್ ಅಷ್ಟೇ. ಈ ದುರುಪಯೋಗ ಆಗ್ತಾ ಇದೆ, ಅದು ಯಾಕೆ ಬಂತು, ಏನಾಗ್ತಾ ಇದೆ, ಏನಾಗಬೇಕು ಅಂತ ಅಷ್ಟೇ ಚರ್ಚೆ ಆಗಲಿ, ಇನ್ನೇನೋ ಮಾತಾಡೋದು ಬೇಡ. ಥ್ಯಾಂಕ್ ಯು. ಅದರಿಂದ SC/ST TSP ಆ್ಯಕ್ಟು ಸಕ್ಸಸ್ ಆಗಬೇಕು ಅಂದರೆ ಈ ಎಲ್ಲ ವಲಯಗಳಿಗೂ ಅವರು ಇಂಪಾರ್ಟೆನ್ಸ್ನ ಕೊಡಬೇಕಾಗತ್ತೆ. ಈಗ ಹೇಗಿದೆ ಅಂತಂದರೆ, ನಾನು SC/ST TSP ಪ್ರೋಗ್ರಾಮ್ಗಳನ್ನೆಲ್ಲ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ. ಈಗ
ನಮ್ಮ ಮೇಡಮ್ ಇಲ್ಲೇ ಇದ್ದಾರೆ, ಸರು ಇಲ್ಲೇ ಇದ್ದಾರೆ. ನಾವು ಸಾಕಷ್ಟು ಈ ಒಂದು ಇದು ಮೈಕ್ರೋ ಮತ್ತು ಮೇಜರ್ ಇರಿಗೇಷನ್ ವಾಟರ್ ಸ್ಕೀಮ್ಸನ್ನ ನಾನು ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಕೀಮನ್ನು ನಾವು ನೋಡಿದಾಗ ಜನಕ್ಕೆ ಸಾಕಷ್ಟು ಅನುಕೂಲತೆ ಆಗಿದೆ. ಯಾಕಂದರೆ ಕೊಳವೆ ಬಾವಿ ಕೊಡಿಸ್ತಾ ಇದ್ದಾರೆ SC/ST TSPಯಿಂದ. ಈ ಬೀದರ್ ಮತ್ತು ಗುಲ್ಬರ್ಗನಲ್ಲಿ ಓಪನ್ ವೆಲ್ಸ್ ಆಗ್ತಾ ಇದೆ. ನನಗೆ ಸಾಕಷ್ಟು ಮಾಹಿತಿ ಏನು ಬಂತು ಅಂತಂದರೆ, ನಾವೆಲ್ಲ ಗೋವಾ ಮಹಾರಾಷ್ಟ್ರಕ್ಕೆ ಗೂಳೆ ಹೋಗ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋದ್ರಿಂದ SC/ST ಕಾಯ್ದೆಯನ್ನು ಮಾಡಿಕೊಟ್ಟಿರೋದ್ರಿಂದ ಮತ್ತು ಬಾವಿಯನ್ನು ತೋಡಿಸ್ಕೊಡ್ತಿರೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಾವು ನೋಡಿದಾಗ, ಈ ಕಾಯ್ದೆಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಹೆಚ್ಚಾಗಿ ಏನು ಕಂಡು ಬರ್ತಾ ಇದೆ ಅಂದರೆ, ಈ ಕಾಯ್ದೆಗಳು ಇನ್ನೂ ಎಫೆಕ್ಟಿವ್ ಆಗಬೇಕು. ಎಫೆಕ್ಟಿವ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ದೇರ್ ಶುಡ್ ನಾಟ್ ತೊಡಗಿಸ್ತಾ ಇದ್ದಾರೆ. ಮತ್ತು ಅದರಿಂದ ಅನುಕೂಲ ಏನಾಗ್ತಾ ಇದೆ, ಈ ಕಾರ್ಯಕ್ರಮಗಳನ್ನು ರಿವ್ಯೂ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಬೇಕು. ಆವಾಗ ಮಾತ್ರ ನಾವು ಈ SC/ST ಕಾಯ್ದೆಯ ದುಡ್ಡು ಸಹಜವಾಗಿ ಒಂದು ವೆಲ್ಫೇರ್ ಸ್ಕೀಮಾಗಿ ಕನ್ವರ್ಟ್ ಆಗಬೇಕು, ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸ್ಕೀಮಾಗಿ ಕನ್ವರ್ಟ್ ಆಗಬೇಕು. ಅಂದರೆ ನಾನು ಏನು ಹೇಳ್ತಿರೋದು ಅಂತಂದರೆ, ಈ ಒಂದು ಕಾಯ್ದೆಯ ಹಣ ನಮ್ಮ ಜನರ ಒಂದು ಕ್ಯಾಪಿಟಲ್ ಫಾರ್ಮೇಷನ್ ಅಥವಾ ಕ್ಯಾಪಿಟಲ್ ಅಸೆಟ್ಸ್ಗಳನ್ನು ಹೆಚ್ಚುಗೊಳಿಸಲಿಕ್ಕೆ ಸಾಧ್ಯತೆ ಇದ್ದಾಗ ಮಾತ್ರ ನಾವು ಈ ಒಂದು ವರ್ತುಲ ವಿಸಿಎಸ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಈ ಒಂದು ಇನ್ಫ್ಲೇಷನ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಮತ್ತು ನಮ್ಮ ಅಪ್ಪರ್ ಮೊಬಿಲಿಟಿ ಇಂಡಸ್ಟ್ರಿಗಿಲ್ಲ, ಮತ್ತು ಟೆರಿಷರಿ ಸೆಕ್ಟರ್ಗೆ ಹೋಗ್ತಾ ಇಲ್ಲ, ಆ ಒಂದು ದಿಕ್ಕಿನಲ್ಲಿ ನಾವು ಚಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಒಂದು ಆರ್ಥಿಕ ವ್ಯವಸ್ಥೆ ಏನಿದೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆನಲ್ಲಿ ನಿಮಗೆ ಇವತ್ತು 1 ಲಕ್ಷದಿಂದ 2 ಲಕ್ಷ ದುಡ್ಡು ಸಂಪಾದನೆ ಮಾಡ್ಬೋದು. ಬಟ್ ಅವರ ಸಂಪಾದನೆ ಎಷ್ಟಿದೆ ಅಂತಂದರೆ 5 ಕೋಟಿಯಿಂದ 10 ಕೋಟಿ, 10 ಕೋಟಿಯಿಂದ 15 ಕೋಟಿ ಸಂಪಾದನೆ ಆಗ್ತಾ ಇದೆ. ಸೊ ಇಲ್ಲಿ ಈ ಒಂದು ಇನ್ಕಮ್ ಇನ್ಇಕ್ವಾಲಿಟಿ ಗ್ಯಾಪ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆದ್ದರಿಂದ ಈ SC/ST TSP ಆ್ಯಕ್ಟ್ಗಳು ಸಾಕಷ್ಟು ಬಂಡವಾಳವನ್ನು ಹೆಚ್ಚುಗೊಳಿಸುವಂತೆ ಮತ್ತು ಕ್ಯಾಪಿಟಲ್ ಅಸೆಟ್ಸ್ಗಳನ್ನ ಹೆಚ್ಚುಗೊಳಿಸುವಂತೆ ಮಾಡಿದಾಗ ಮಾತ್ರ ಈ ಒಂದು ಬಡತನದಿಂದ ಮತ್ತು ಈ ಒಂದು ಅಸಮಾನತೆಯಿಂದ ಹೊರಗಡೆ ಬರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಲೋ, ವೇದಿಕೆ ಮೇಲಿರುವ ಗಣ್ಯರಿಗೆ ಧನ್ಯವಾದಗಳು. ಈಗ ಸಭಿಕರಲ್ಲಿ ವಿನಂತಿ, ಈ ಚರ್ಚೆಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಪ್ರಸ್ತಾಪಿಸಿ. ಹೇಳಿ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇವತ್ತು SC/ST TSP ಕಾನೂನು. ನಾನು ಊರು ಹೆಸರು ಹೇಳಬೇಕಾ? ಚನ್ನಕೃಷ್ಣಪ್ಪ, ಕರ್ನಾಟಕ ಸಮತಾ ಸೈನಿಕ ದಳ. SCP TSP ಕಾನೂನು 2013ರಲ್ಲಿ ಈ ರಾಜ್ಯದಲ್ಲಿ ಬಂತು. ಆದರೆ ಅದರ 20ರಿಂದ 25% ಅಷ್ಟೇ ಉಪಯೋಗ ಆಗಿದೆ, ಮಿಕ್ಕಿದ್ದು ಉಪಯೋಗ ಆಗಿಲ್ಲ, ದುರುಪಯೋಗ ಆಗಿದೆ ಅನ್ನೋದು ನನ್ನ ನೇರ ಆರೋಪ. SCP TSP ಹಣ 34 ಇಲಾಖೆಗಳಿಗೆ ಹಂಚ್ತಾ ಇದ್ದಾರೆ. ನಮ್ಮ ಹಣನ ಬೇರೆ ಬೇರೆ ಇಲಾಖೆಗೆ ಕೊಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಹಣನ ನಮ್ಮ ಇಲಾಖೆ ಆದಂಥ ಸಮಾಜ ಕಲ್ಯಾಣ ಇಲಾಖೆಯವರೇ ಕೇಳೋಂಥ ಪರಿಸ್ಥಿತಿಲಿಲ್ಲ. ಇವ್ರು ಬರೀ ನೋಡ್ಕೊಂಡು ಕೂತಿಯಾರ ಅಷ್ಟೇ. ಇವ್ರು ಕೊಟ್ಬಿಟ್ಟು ಕೈ ತೊಳ್ಕೊಂಡು ಕೈ ಕಟ್ಕೊಂಡು ನೋಡ್ರಿ ಇಂಥ ಕೆಲಸ ಮಾಡಿದ್ದೀವಿ ಆಯಿತು, ಎಲ್ಲ ಔದಪ್ಪಗಳಾಗಿದ್ದಾರೆ ವಿನಃ ಯಾಕೆ ಅಂತ ಪ್ರಶ್ನೆ ಮಾಡೋರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾರಿಗೂ ಇಲ್ಲ. ನಮ್ಮ ದುಡ್ಡು ಬೇರೆಯವರು ಮಜಾ ಮಾಡ್ತಾವ್ರೆ. ಅದಕ್ಕಾಗಿ ನೋಡಲ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ, ಇದು ಸಿಂಗಲ್ ವಿಂಡೋ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಅದು ರೆಸಲ್ಯೂಷನ್ ಆಗಬೇಕು ಇವತ್ತು. ಸಿಂಗಲ್ ವಿಂಡೋ, ನಮ್ಮ ಹಣ ನಮ್ಮ ಇಲಾಖೆ ಮೂಲಕನೇ ಉಸ್ತುವಾರಿನಲ್ಲೇ ಖರ್ಚಾಗಬೇಕು. ಬೇರೆಯವರು ಯಾರು ಕೂಡ ಅದನ್ನು ₹1 ಖರ್ಚು ಮಾಡೋಕ್ಕೆ ಬಿಡಬಾರ್ದು. ಯಾಕೆಂದರೆ ನಮ್ಮ ಹಣನ ನಮ್ಮ ಜನಸಂಖ್ಯೆಗೆ ಆಧಾರದ ಮೇಲೆ
ಖರ್ಚು ಮಾಡಬೇಕು. ನಮ್ಮ ಹಣನ ನೀವು ನಗ್ತೀರಿ, ದೇವಸ್ಥಾನಕ್ಕೆ ಖರ್ಚು ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಕಟ್ಟೋದಕ್ಕೆ, ಅದರ ಜೀರ್ಣೋದ್ಧಾರಕ್ಕೆ ನಮ್ಮ ಹಣನ ಖರ್ಚು ಮಾಡಿದ್ದಾರೆ. ಎಂಥ ನಾಚಿಕೆಗೇಡಿನ ವಿಚಾರ ಇದು. ಅದಕ್ಕಾಗಿ ನಮ್ಮ ಹಣ ಈಗೂ ಕೂಡ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದೆ. 11,700 ಕೋಟಿ. ಯಾರು ದುಡ್ಡು? ಗ್ಯಾರಂಟಿ ಮಾಡಿ ಅಂತ ಹೇಳಿದ್ವಾ ಸಿದ್ದರಾಮಯ್ಯವ್ರಿಗೆ? ನಾವು ಈ ಮಹದೇವಪ್ಪ ಅವ್ರಿಗೆ ಹೇಳಿದ್ವಾ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ದುಡ್ಡು ಬಳಸಿ ಅಂತ? ಜನರಲ್ ಬಜೆಟಲ್ಲಿ ಬಳಸಬೇಕಾಗಿತ್ತು ಅವರು. ನಮ್ಮ SCP TSP ನಮ್ಮ ಡೆವಲಪ್ಮೆಂಟ್ಗೆ ಅಷ್ಟೇ ಇರಬೇಕದು. ನಮ್ಮ ಡೆವಲಪ್ಮೆಂಟ್ಗೆ ಬಳಸದೆ ಯಾರು ಬಳಸೋದಿಲ್ವೋ, ಯಾರು ನಿರ್ಲಕ್ಷ್ಯತೆ ವಹಿಸ್ತಾರೋ ಅವ್ರಿಗೆ 6 ತಿಂಗಳು ಜೈಲು ಅಂತ ಇದೆ. ಆದರೆ ಈಗ ಯಾರನ್ನ ಜೈಲಿಗೆ ಹಾಕಬೇಕು ಈ ಸರ್ಕಾರದಲ್ಲಿ? ಅದಕ್ಕಾಗಿ ಸಿಂಗಲ್ ವಿಂಡೋ ಆಗಬೇಕು ಸರ್. ವೆಂಕಟೇಶ್ ಸಾಬ್ರೆ, ಸಿಂಗಲ್ ವಿಂಡೋ ಆಗಬೇಕು. ನಿಮ್ಮ ಉಸ್ತುವಾರಿಲೇ ನಡಿಬೇಕು ನಮ್ಮ ಅಭಿವೃದ್ಧಿ. ಯಾಕೆಂದರೆ ನಮ್ಮದು 60% ಜನಸಂಖ್ಯೆ ಇದ್ದಾಗ ಮಾತ್ರ ಅದನ್ನ ಖರ್ಚು ಮಾಡಬೇಕು. ಆದರೆ 10 ಮನೆ 20 ಮನೆ ಇರ್ತಕ್ಕಂಥ ಜಾಗಗಳಿಗೆ ನಮ್ಮ ಹಣನ ಜನರಲ್ ವಿಚಾರಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಇದು 100% ದುರುಪಯೋಗ. ಈ ದುರುಪಯೋಗವನ್ನು ನಿಲ್ಲಿಸಬೇಕಾದ್ರೆ SCP TSP ಕಾನೂನು ಇಲ್ಲಿ ತನಕ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಜಾರಿಗೆ ಬರಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಠಿಣವಾಗಿ ನಡ್ಕೋಬೇಕು. ಯಾರಾದರೂ ದುರುಪಯೋಗ ಮಾಡಿದವನು ಒಬ್ಬನ್ನ 6 ತಿಂಗಳು ಜೈಲಿಗೆ ಹಾಕಿದ್ರೆ ಎಲ್ಲರೂ ಕೂಡ ಹುಷಾರಾಗ್ಬಿಡ್ತಾರೆ. ಭಕ್ತರಾಮೇಗೌಡ ಸ್ಟೇಟ್ ಆಫ್ ಕರ್ನಾಟಕ ಕೇಸಲ್ಲಿ ಪ್ರಮೋಷನ್ ರಿಸರ್ವೇಷನಲ್ಲಿ ಒಬ್ಬ ಚೀಫ್ ಸೆಕ್ರೆಟರಿ ಜೈಲಿಗೆ ಹಾಕಿದ ತಕ್ಷಣ ನಮ್ಮವ್ರಿಗೆ ಎಷ್ಟೆಲ್ಲ ಪ್ರಮೋಷನ್ ಸಿಗಬೇಕಾಯ್ತು, ಎಲ್ಲರಿಗೂ ಕೂಡ ಒಂದೇ ತಿಂಗಳು ಪ್ರಮೋಷನ್ ಕೊಟ್ಬಿಟ್ರು. ಅದಕ್ಕಾಗಿ ಜೈಲಿಗೆ ಹಾಕಿದ್ರೆ 6 ತಿಂಗಳು ಜೈಲು ಅಂತ ಪ್ರಾವಿಷನ್ ಇದೆ, ಆ್ಯಕ್ಟಲ್ಲಿ ಇದೆ. ದುರುಪಯೋಗ ಆಗಿದೆ. ಇದು 100ಗೆ 1000% ಗ್ಯಾರಂಟಿ ನಮ್ಮ ಹಣ ದುರುಪಯೋಗ. ಇದು ನಿಲ್ಲಬೇಕಾದ್ರೆ ಸಿಂಗಲ್ ವಿಂಡೋ ಮಾಡಬೇಕು. ಈ ಸಮಾವೇಶ, ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶ ಏನು SCP TSP ಕಾಯ್ದೆ ಕುರಿತು ಚರ್ಚೆ ಮಾಡ್ತಾಯಿದ್ರಿ, ನೀವೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ನಮ್ಗೆ ತಿಳಿಪಡಿಸಿದ್ರಿ, ಧನ್ಯವಾದಗಳು. ಆದರೆ ಇವತ್ತು ಒಂದು ರೆಸಲ್ಯೂಷನ್ ಆಗಬೇಕು. ಸಮಾಜ ಕಲ್ಯಾಣ ಇಲಾಖೆ ಮೂಲಕನೇ ಖರ್ಚಾಗಬೇಕು. ಯಾರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿ ಅದು ರೆಸಲ್ಯೂಷನ್ ಆಗಬೇಕು. ಇವತ್ತು ಈಗ ರೆಸಲ್ಯೂಷನ್ ಆಗಲೇಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಮುತ್ತರಾಜ್ ಅಂತ ಕರ್ನಾಟಕ ಹಿಂದೂ ಹೋರಾಟ ಸಮಿತಿಯಿಂದ. ಸರ್, SCP TSP ಕಾಯ್ದೆಯನ್ನು 2013ರಿಂದ ಪ್ರಾರಂಭ ಆಗಿದೆ, ಸಂತೋಷನೇ. ಆದರೆ ಕಾಯ್ದೆ ಆಗಿರೋದಕ್ಕಿಂತ ದುರುಪಯೋಗನೇ ಜಾಸ್ತಿ ಆಗ್ತಾಯಿದೆ, ಸಹೋದರ ಹೇಳ್ದಂಗೆ. ಈಗ ಹಲವಾರು ದಶಕಗಳಿಂದ ಸಂಘಟನೆಗಳೆಲ್ಲ ಒತ್ತಾಯ ಮಾಡಿ 70 ತೆಗಿಬೇಕು, ಸಿಂಗಲ್ ವಿಂಡೋ ಆಗಬೇಕು ಒತ್ತಾಯ ಮಾಡ್ತಿದ್ರೆ 70 ಏನೋ ತೆಗೆದುಬಿಟ್ರಿ. 7C ಯಾಕೆ ಹಾಕಿದ್ರಿ? ಈಗ 7C ಅಂತ ಸೇರಿಸ್ಬಿಟ್ಟು ಈ ದುಡ್ಡನ್ನು ಮತ್ತೆ ಅಲ್ಲಿಗೆ ಹಾಕ್ತಾ ಇದ್ದೀರಿ. ನಮ್ಮನ್ನು ಇಡೀ ದಲಿತ ಸಮುದಾಯನ ಮೂರ್ಖರು ಮಾಡೋದಕ್ಕೆ ಮಾಡ್ತಿದ್ರ ತಾವು ಎಲ್ಲ ಸೇರಿಕೊಂಡು ಅಂತ ಸರ್ಕಾರಗಳು. ದಯವಿಟ್ಟು ಈ 70ನೂ ಬೇಡ, 7Cನೂ ತೆಗೆದುಬಿಟ್ಟು ಏನು ನಮ್ಮ ಹಣ ಇದೆ ಸಂಪೂರ್ಣವಾಗಿ SC STಗೆ ಸಂಪೂರ್ಣವಾಗಿ ತಲುಪಬೇಕು. ಇಲ್ಲಾಂದರೆ ನೀವೆಷ್ಟೇ ಇದು ದುಡ್ಡು ತಂದು ಅದೇನೋ ಹೇಳ್ತಾರಲ್ಲ, ಕೋಳಿ ಮೇಲ್ಗಡೆ ಕಟ್ಟಾಕ್ಬಿಟ್ಟು ತಿನ್ನಿರಿ, ಚಿಕನ್ ತಿನ್ನಿರಿ ನೋಡ್ಕೊಂಡು ತಿನ್ನಿರಿ ಅಂದಂಗೆ ಆಯ್ತು. ನಮ್ಮ ದಯವಿಟ್ಟು ಈ ಥರ ಸುಳ್ಳು ಆಶ್ವಾಸನೆಗಳು ಕೊಡೋದನ್ನು ನಿಲ್ಲಿಸಿ 70 ಬದಲು 7C ಅನ್ನೋದನ್ನು ಇದನ್ನು ತೆಗಿಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ಸಿಂಗಲ್ ವಿಂಡೋ ಅನ್ನೋದು ಎಲ್ಲರೂ ಮೊದಲಿಂದನೂ ಕೂಗಿದೆ, ಅದು ಆಗಲೇಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ನಿರ್ಣಯ ತಗೋಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇದೇನು ದರಿದ್ರ ಸಮುದಾಯ ಏನಲ್ಲ, ಸಾರಿ, ಇದು ಸ್ವಾಭಿಮಾನಿ ಸಮುದಾಯ. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಾವೇನು ಭಾಷಣ ಮಾಡೋಕ್ಕೆ ಹೋಗಲ್ಲ. ಇಂದಿನ BJP ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ 19,000 ಕೋಟಿನ ಕೋವಿಡ್ಗೆ ತಗೊಳ್ತು, SCP TSP ಹಣನ. ಈ ಸರ್ಕಾರ 11,500 ಕೋಟಿ ರೂಪಾಯಿನ ಮತ್ತೆ ಗ್ಯಾರಂಟಿಗಳು ತೊಗೊಂಡಿದೆ. ಮುಂದಿನ ವರ್ಷ 14,000 ಕೋಟಿನ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಎಷ್ಟು ಸರಿ? SCP TSPಯಲ್ಲಿ ಆ ಸಮುದಾಯಗಳ ಅಭಿವೃದ್ಧಿಗೆ ಇಡಬೇಕು ಅಂತ ನೀವು ಒಂದು ಕಡೆ ಹೇಳಿ, ಈ ಸಾರಿ ಬಜೆಟಲ್ಲಿ 39,000 ಕೋಟಿನ ಅನೌನ್ಸ್ ಮಾಡಿ, ಅದರಲ್ಲಿ ಮತ್ತೆ ನೀವು ಅದನ್ನು ಅದಕ್ಕೆ ಕೊಡಬೇಕು ಇದಕ್ಕೆ ಕೊಡಬೇಕು ಅಂತ ಕೊಡ್ತಾಯಿದ್ರೆ ಮತ್ತೆ ಇದನ್ನು ಈ ಸಮುದಾಯಗಳಿಗೆ ಮಾಡಿದಂಥ ಮೋಸ ಅಲ್ವಾ? ಈ ನೇರವಾಗಿ ಈ ಸಮುದಾಯಗಳಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ಸರ್ಕಾರಗಳು.
ಮೋಸ. ಅದರಲ್ಲೂ ಸನ್ಮಾನ್ಯ ವೆಂಕಟೇಶ ಸಾಹೇಬ್ರಿದ್ದಾರೆ, ಆ್ಯಕ್ಟು ಜಾರಿಗೆ ಬಂದಾಗಿನಿಂದ ಇಲ್ಲಿವರೆಗೂ ಇದ್ದಾರೆ. ಹೆಂಗೆ ಮೋಸ ಆಗ್ತಾ ಇದೆ ಅಂದರೆ, KIDB ಇದೆ, ಈಗ ನಮ್ಮ ಚಾಣಕ್ಯ ಯೂನಿವರ್ಸಿಟಿ ಅಂತೇಳಿ 112 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ರೈತರಿಂದ ತೊಗೊಂಡಿತ್ತು 1.25 ಕೋಟಿಗೆ, ಆ ಯೂನಿವರ್ಸಿಟಿಗೆ ಕೊಡ್ತಾ ಇರೋದು 42 ಲಕ್ಷಕ್ಕೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅರ್ಧಕ್ಕೆ ಅರ್ಧಕ್ಕೂ ಇಲ್ಲ, ಒಂದು 25-30% ಲ್ಯಾಂಡನ್ನು ಕೊಡ್ತಾ ಇದ್ದಾರೆ. 5 ವರ್ಷಗಳಿಂದ SC STಗಳು 27 ಜನ ದುಡ್ಡು ಕಟ್ಟಿದ್ದಾರೆ 10%, ಇದುವರೆಗೂ ಅವರಿಗೆ ಭೂಮಿ ಕೊಟ್ಟಿಲ್ಲ SC STಗಳಿಗೆ. ಅಂದರೆ ಇದು ಯಾವ ಸರ್ಕಾರ, ಇದು ಯಾರ ಪರವಾಗಿದೆ? ಈ ಆ್ಯಕ್ಟು ನಿಜವಾಗ್ಲೂ ನಮ್ಮ ಪರವಾಗಿದೆಯಾ ಅಥವಾ ಉಳ್ಳವರ ಪರವಾಗಿದೆಯಾ ಅಂತ. ಇದು ನನಗನ್ಸೋದು ಈ ಸರ್ಕಾರ SC STಗಳಿಗೆ ಮೋಸ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ, ಇವ್ರನ್ನ ವಂಚಿಸ್ತಾ ಇದ್ದಾರೆ. ಮತ್ತು ಗ್ಯಾರಂಟಿಗಳಿಗೆ SC STಗಳು ಗ್ಯಾರಂಟಿ ಒಳಗಡೆ ಬರೋದಿಲ್ವಾ? ನೀವೆಲ್ಲ ಈಗ ಬೇರೆ ಆಯ್ತಪ್ಪ, ಇಲ್ಲಿ ಬ್ರಾಹ್ಮಣ ಸಮುದಾಯದ ಒಂದು ನಿಗಮ ಮಾಡಿದ್ದೀರಿ, 500 ರೂಪಾಯಿ ಕೊಟ್ಟಿದ್ದೀರಿ, 500 ಕೋಟಿ ಕೊಟ್ಟಿದ್ದೀರಿ. ನೀವು ಅದರಲ್ಲಿ ತಗೊಳ್ರಿ ನೋಡೋಣ. ನೀವು ಗ್ಯಾರಂಟಿಗಳಿಗೆ ಬರೀ SCP TSP ಹಣದಲ್ಲೇ ಮಾತ್ರ ಯಾವ ತಗೊಳ್ಬೇಕು? ಇಲ್ಲ ಮುಖ್ಯಮಂತ್ರಿಗಳ ಸಮಾಜಕ್ಕೆ ಕೊಟ್ಟಿದ್ದೀರಲ್ಲ 1,000 ಕೋಟಿನ, ಅದ್ರಲ್ಲಿ ತಗೊಳ್ರಿ ನೋಡೋಣ. ನೀವು ಯಾಕೆ ಬರೀ SC STಗಳ ಹಣವನ್ನು ಒಂದು ಕಡೆ ಕೊಡ್ತೀನಿ, ಈ ಸಮುದಾಯಗಳ ಪರವಾಗಿ ನಾವು ಇರ್ತೀರಿ ಅಂತೇಳಿ, ಮತ್ತು ಈ ಸಮುದಾಯಗಳ ಹಣವನ್ನು ಯಾಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಅದಕ್ಕೆ ಚಂದ್ರಕೃಷ್ಣಪ್ಪ ಅವ್ರು ಹೇಳ್ತಾ ಇದ್ರು, ನಾನು ಹೇಳಿದೆ ಮಂತ್ರಿಗಳನ್ನ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿನ ಕರೀರಿ, ಸುಮ್ಮನೆ ಭಾಷಣ ಮಾಡೋದಲ್ಲ, ಇದೊಂದು ಇದಾಗಬೇಕು, ತೀರ್ಮಾನ ಆಗಬೇಕು, ನಾವು ಈ ಸಮುದಾಯಗಳ ಪರವಾಗಿದ್ದೀರಾ ಅಂತೇಳಿ. ಇದು ದರಿದ್ರ ಸಮುದಾಯಗಳಲ್ಲ, ಇವು ಒಂದು ಕಾಲದಲ್ಲಿ ಈ ದೇಶವನ್ನು ಆಳದಂಥ ಸಮುದಾಯಗಳು. ಇವತ್ತು ಯಾಕೆ ಹಿಂಗಾಗಿದೆ? ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಒಂದೇ ಒಂದು ಸಣ್ಣ ಎಕ್ಸಾಂಪಲ್, ನಮ್ಮ ಮಾದೇವಪುರ ಕ್ಷೇತ್ರ ನಮ್ಮದು. ಇಂದಿನ ಶಾಸಕರು, ಮಂತ್ರಿ ಮತ್ತು ಈಗಿನವರು ಅವ್ರಿಗೆ SCP TSP ವಿಜಯ ಕರ್ನಾಟಕದ ಪತ್ರಿಕೆ ಅವ್ರು ಕೇಳಿದೆ, ಅವ್ರು ಹೇಳ್ತಾರೆ ಆ ಕಾಯ್ದೆನಿಂದ ನಾವು ಓದಿಲ್ಲ ಅಂತೇಳಿ. ನಮ್ಮ ಮಂತ್ರಿಗಳು, ನಮ್ಮ ಶಾಸಕರುಗಳು ಅವರಿಗೆ SCP TSP ಕಾಯ್ದೆನೇ ಗೊತ್ತಿಲ್ಲ. ನಾವು ಈ ಸಮುದಾಯವನ್ನು ನೀವು ಹೆಂಗೆ ಮೇನ್ ಸ್ಟ್ರೀಮ್ ತರ್ತೀರಿ? ಎಷ್ಟು ಭೂಮಿ ಕೊಟ್ಟಿದ್ದೀರಿ, ಎಷ್ಟು ಬೋರ್ವೆಲ್ ಹಾಕಿದ್ದೀರಿ? MLAಗಳ ಹತ್ರ ಹೋಗಿ ನಿಂತ್ಕೊಳ್ಬೇಕು. DK ಶಿವಕುಮಾರ್ ಫಾಲೋವರ್ಸ್ಗೆ ಅಷ್ಟೇ ಕೊಡೋದು, ಸಾಮಾನ್ಯ ಜನಕ್ಕೆ ಯಾರಿಗೂ ಸ್ಕೀಮಲ್ಲೂ ಒಂದು ರೆಕಮೆಂಡು ಮಾಡೋದಿಲ್ಲ. ನಿಮ್ಮ ಕಾರ್ಪೊರೇಷನ್ಗಳು ನಿಗಮಗಳಿಗೆ ಬಂದರೆ MLA ಲಿಸ್ಟಲ್ಲಿ ಇದೆಯಾ ಅಂತ ಕೇಳ್ತೀರಿ ನೀವು. MLAಗಳು ನಮಗೆ ಮಾಡ್ತಾರಾ? ಅದಕ್ಕೆ ಇದಕ್ಕೊಂದು ಪರ್ಯಾಯ. ನೀವು ಸಮಾವೇಶ ಮಾಡ್ತೀರಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ಎಲ್ಲರನ್ನೂ ಕರೆಸ್ತೀರಿ, ಇದು ಉಪಯೋಗ ಆಗಬೇಕು, ಸುಮ್ಮನೆ ಬೋಗಸ್ ಆಗಬಾರ್ದು ಅನ್ನೋದು ನನ್ನ ಒತ್ತಾಯ. ಜೈ ಭೀಮ್. ಸರ್, ನಾನು RMN ರಮೇಶ್ ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು. ನಮ್ಮ ಎಲ್ಲ ಸ್ನೇಹಿತರು ಮಾತಾಡಿದ್ದನ್ನು ಅನುಮೋದಿಸ್ತಾನೆ ಸ್ನೇಹಿತರು ಹೇಳ್ದಂಗೆ 7D ರದ್ದು ಮಾಡಿ 7C ಮುಖಾಂತರ ಇವತ್ತು ನಮ್ಮ ಹಣವನ್ನು ಕೊಳ್ಳೆ ಹೊಡಿತಾ ಇರೋದು ಅಕ್ಷಮ್ಯ. ಅದ್ರ ಬಗ್ಗೆ ಇವತ್ತು ನಿರ್ಣಯ ಆಗಬೇಕು, ಸಿಂಗಲ್ ವಿಂಡೋ ಆಗಬೇಕು. ಇವೆಲ್ಲವನ್ನು ಅನುಮೋದಿಸ್ತಾನೆ ದಲಿತರ ಸಬಲೀಕರಣಕ್ಕೋಸ್ಕರ, SC STಗಳ ಸಬಲೀಕರಣಕ್ಕೋಸ್ಕರ ಇರುವಂಥ ಈ ಕಾಯ್ದೆ ನಮ್ಮ ಕಣ್ಣು ಮುಂದೆನೇ ದುರುಪಯೋಗ ಆಗ್ತಾ ಇದೆ. ಅದನ್ನು ಮಾನಿಟರಿಂಗ್ ಮಾಡ್ತಾ ಇರುವಂಥ ಇಲಾಖೆ ಕೂಡ ನಾವು ಸನ್ಮಾನ್ಯ ವೆಂಕಯ್ಯ ಸಾಹೇಬರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ನಮ್ಮ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಸುಮಾರು 24,000 ಪುಟಗಳ ದಾಖಲಾತಿಯನ್ನು ನಾವು ಕಲೆಕ್ಟ್ ಮಾಡಿ ಅವರ ಮೀಟಿಂಗ್ಗಳು ಮಾಡಿದ್ದೀವಿ. BBMPಯ 8 ವಲಯಗಳಲ್ಲೂ ಕೂಡ ಎಲ್ಲ ಕಮಿಷನರ್ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅಧಿಕಾರಿಗಳು ತಪ್ಪು ಮಾಡಿರೋದನ್ನು ಮೇಲ್ನೋಟಕ್ಕೆ ಅವರೇ ಒಪ್ಕೊಂಡಿದ್ದಾರೆ. 8 ವಲಯಗಳಲ್ಲೂ ಕೂಡ SC SP TSP ಬಗ್ಗೆ ಮೀಟಿಂಗ್ ಮಾಡೋದ ಸಂದರ್ಭದಲ್ಲಿ ಅದನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ ಹಿಂದಿನ ಸರ್ಕಾರದ ಆದೇಶದ ಮೇಲೆಗೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ಲು, ಯಾರೋ ಬಲಾಢ್ರು ಬ್ಯಾಡ್ಮಿಂಟನ್ ಕ್ಲಬ್ಬು ಓಪನ್ ಮಾಡ್ಕೊಳ್ಳೋಕ್ಕೆ SC SP ದುಡ್ಡನ್ನು ಸುಮಾರು 4 ಕೋಟಿ ರೂಪಾಯಿ, ಯಾರೋ ಬಲಾಢ್ರು ಮಾಡಿರೋ ಲೇಔಟಲ್ಲಿ ಟಾರ್ ಹಾಕ್ಲಿಕ್ಕೆ ನಮ್ಮ SC SP ದುಡ್ಡನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ವರ್ಷಕ್ಕೆ ಸುಮಾರು 6 ಕೋಟಿ ರೂಪಾಯಿಗಳು ಬೋರ್ವೆಲ್ ಕೊರೆಯಲಿಕ್ಕೆ SC SP TSP ದುಡ್ಡನ್ನು ಬಳಕೆ ಮಾಡಿದ್ದಾರೆ. 6 ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೋರ್ವೆಲ್ ಕೊರೆಯಲಿಕ್ಕೆ ಬಳಕೆ ಮಾಡ್ತಾರೆ ಅಂತಂದರೆ ಬಹುಶಃ ಒಂದು ರೋಡಿಗೆ 10 ಬೋರ್ವೆಲ್ ಕೊರಿಬೋದು. ನಮ್ಮ ಕಣ್ಣು ಮುಂದೆ ಇದೆ, ಬೋರ್ವೆಲ್ಲೂ ಕೊರೆದಿಲ್ಲ, ಬಿಲ್ಲು ಆಗಿದೆ. ಇವರು ನಮ್ಮ ಹೋರಾಟಗಾರ ಹೇಳ್ದಂಗೆ ಯಾರೋ ಅವರ ಮಿನಿಸ್ಟ್ರುಗಳ ಬಾಮೈಕ್ಳು ಅಥವಾ ಅವರ ರಿಲೇಷನ್ಗಳು, ಅವರು ಫಾಲೋವರ್ಸ್ ದುಡ್ಡು ಮಾಡ್ಕೊಳ್ಳೋಕ್ಕೂ ನಮ್ಮ SC STP ಕಾಯ್ದೆ. ಸೊ ಈ ರೀತಿ ಈಗ ಮೊನ್ನೆ ತಾನೇ ಈ ಸರ್ಕಾರದಲ್ಲೂ ಕೂಡ ಒಂದು ಕಾಯ್ದೆ ಬಂತು,
ಯಾರು SC SB TSP ಅಮೌಂಟನ್ನು ದುರುಪಯೋಗ ಮಾಡ್ಕೋತಾರೋ ಆ ಅಧಿಕಾರಿಗಳ ಮೇಲೆ ನಾವು ಕಾನೂನು ಕ್ರಮ ತಗೋತೀವಿ ಅಂತೇಳಿ ಒಂದು ಇದನ್ನು ಪಾಸ್ ಮಾಡಿದ್ರು. ಎಲ್ಲಾದರೂ ಒಂದು ಅಧಿಕಾರಿ ಮೇಲಾದರೂ ಕೂಡ ಈ ಕಾನೂನು ನೀವು ಜಲಪಿಸಿದ್ದೀರಾ? ಕಾನೂನು ಕ್ರಮ ತಗೊಂಡಿದ್ದೀರಾ? ಮತ್ತು ಯಾವ ಪುರುಷಾರ್ಥಕ್ಕೆ ಈ ಕಾಯ್ದೆ? ಮತ್ತು ಒಂದು ಕಡೆ ಪ್ರಜಾವಾಣಿ ಪೇಪರಲ್ಲಿ ಹೆಡ್ಲೈನ್ ಬರುತ್ತೆ, ಇವತ್ತು ಸಬಲೀಕರಣಕ್ಕಾಗಿ ಸುಮಾರು 45,000 ಕೋಟಿ ಅಂತ. ಆ 45,000 ಕೋಟಿಯಲ್ಲಿ ನಮಗಾಗಿ ಬಂದಿದ್ದೆಷ್ಟು, ಉಳಿದಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ದಲಿತರ ಸಬಲೀಕರಣ ಆಗಿರೋದೆಷ್ಟು, ಇದರ ಬಗ್ಗೆ ಶ್ವೇತಪತ್ರ ಹೊರಡಿಸ್ಬೇಕು. ಮತ್ತೆ ಈಗ ನಿಮ್ಮದೇ ಕಾಯ್ದೆ ಪ್ರಕಾರ, ನೀವೇ ಮಾಡಿರೋ ಕಾಯ್ದೆ ಪ್ರಕಾರ 60% ಸಮುದಾಯದ ಕಾರ್ಯಕ್ರಮಗಳಿಗೆ, ಇನ್ನು 40% ವ್ಯಕ್ತಿಗತ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಬೇಕು ಅಂತ ಕಾಯ್ದೆ ಮಾಡಿದಿರಿ. ಈ 60% ಸಮುದಾಯದ ಕಾರ್ಯಕ್ರಮಗಳಿಗೆ ನೀವು ದುಡ್ಡು ಕೊಡೋದಾದ್ರೆ, ಈಗ ಒಂದು ಎಕ್ಸಾಂಪಲ್, BBMPಯಲ್ಲಿ ಒಂಟಿ ಮನೆಗೆ ಅರ್ಜಿ ಹಾಕೊಂಡು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಬಡವರು, ಅವ್ರಿಗೆ ಒಂಟಿ ಮನೆ ಸಿಗ್ತಾ ಇಲ್ಲ. ಕೇಳಿದ್ರೆ ನಮ್ಮಲ್ಲಿ ದುಡ್ಡಿಲ್ಲ. ಮತ್ತೆ ರಿಸರ್ವ್ ಆಗಿ ದುಡ್ಡು ಏನಾಯ್ತು? ಆ ದುಡ್ಡು ಬೇರೆದಕ್ಕೆ ಬಳಕೆ ಮಾಡಬಾರ್ದಲ್ವಾ? ಏನಾಯ್ತು ಆ ದುಡ್ಡು? ಇನ್ನು 40% ವ್ಯಕ್ತಿಗತ ಕಾರ್ಯಕ್ರಮಗಳಲ್ಲಿ ನೀವು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಲ್ಯಾಪ್ಟಾಪ್ ಕೊಡುವಂಥದ್ದು, ಸ್ಕಾಲರ್ಶಿಪ್ ಕೊಡುವಂಥದ್ದು, ಈ ಥರದ್ದೆಲ್ಲ ಇದ್ದಾವೆ ಎಲ್ಲ ಇಲಾಖೆಗಳಲ್ಲೂ ಕೂಡ. ಇದುವರೆಗೂ BBMPಯಲ್ಲಿ ಈ ಒಂದು ಕಳೆದ 4 ವರ್ಷದಲ್ಲಿ ಲ್ಯಾಪ್ಟಾಪ್ ಕೊಡಲಿಲ್ಲ. ಕೇಳಿದ್ರೆ ಹಣ ಇಲ್ಲ. ಹಣ ಮಾತ್ರ ಬಿಡುಗಡೆ ಆಗಿದ್ದಕ್ಕೆ ದಾಖಲಾತಿ ಇದೆ. ನಾವೇ ಖುದ್ದು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ 2018ರಿಂದ 2022ರವರೆಗೂ ವಲಯವಾರು ಹಂಚಿಕೆ ಆಗಿರೋ ಅಮೌಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಒಂದು ಕ್ರಮ ಆಗ್ತಾ ಇಲ್ಲ. ನಾವು ವೆಂಕಯ್ಯ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ತಾವು ಹಿರಿಯರಿದ್ದೀರಿ, ಇಷ್ಟು ವರ್ಷಗಳ ಕಾಲ ನಿಮ್ಮ ಸೇವತಾವಧಿಯಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದಿರಿ. ಈಗಲೂ ಕೂಡ ನೀವು ತಾಯಿ ಮನಸ್ಸನ್ನು ಬಿಟ್ಟು ತಂದೆಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಕಾಯ್ದೆ ಉಳಿತೈತೆ. ಈ ಅಧಿಕಾರಿಗಳ ಬಗ್ಗೆ ನೀವು ಯಾವ ಕರುಣೆ ತೋರ್ದಿರ, ಕಾನೂನು ಅಸ್ತ್ರವನ್ನು ಜಲಪಿಸಿದ್ರೆ ಮಾತ್ರ ಈ ಕಾಯ್ದೆ ಬಂದಿದ್ದಕ್ಕೂ ಸಾರ್ಥಕತೆ ಆಗುತ್ತೆ, ಈ ಕಾಯ್ದೆಗೂ ಒಂದು ಸ್ವರೂಪ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿ, ದಯಮಾಡಿ ಅದರ ಬಗ್ಗೆ ಈ ಒಂದು ಸಭೆಯಲ್ಲಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಕೇಳ್ಕೊತೀನಿ. ಜೈ ಭೀಮ್. ನಮಸ್ಕಾರ ಸರ್ ನಮಸ್ಕಾರ. ಕಿರಣ್ ಕುಮಾರ್ ಕೊತ್ಕೆರೆ ಅಂತೇಳಿ ಕರ್ನಾಟಕ ಅಲೆಮಾರಿ ಅರೆಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಸಮನ್ವಯ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಒಂದು ಅಭಿಪ್ರಾಯ ಹೇಳ್ತೀನಿ. SCP TSP ಕಾಯ್ದೆ ಕೇವಲ ಕೆಲವು ಸೀಮಿತವಾದ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ವಿಶಾಲವಾದ ದೃಷ್ಟಿಕೋನ ಮತ್ತು ಸಮಗ್ರವಾದ ಅಭಿವೃದ್ಧಿಯನ್ನು ಎಲ್ಲೋ ಒಂದು ಕಡೆ ಕುಂಠಿತಗೊಳಿಸುವಂಥ ಕೆಲವೊಂದಷ್ಟು ಕಾರ್ಯಕ್ರಮಗಳು ಸೀಮಿತವಾಗಿದ್ದಾವೆ ಅನ್ನೋದು ನನ್ನ ಮನಸ್ಸಿಗೆ ಕಂಡು ಬಂದಿದೆ. ಯಾಕಂದರೆ ಟ್ರೈಬಲ್ ಸಬ್ಪ್ಲಾನ್ ಸ್ಕೀಮ್ ಏನಿದೆ, ಕಾಯ್ದೆ ಬಂದು 10 ವರ್ಷ ಆದರೂ ಕೂಡ ಯಾವ ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತಿದ್ದಾವೆ ಅಲ್ಲಿ ಹೆಚ್ಚಂದರೆ ಒಂದು ಸೋಲಾರ್ ದೀಪ ಬಂದಿರ್ಬೋದು, CC ರಸ್ತೆ ಬಂದಿರ್ಬೋದು. ಅದನ್ನು ಹೊರತುಪಡಿಸಿ ಬುಡಕಟ್ಟು ಸಮುದಾಯಗಳು ಮುಖ್ಯವಾಹಿನಿಗೆ ಬರುವಂಥ ಅಥವಾ ಆ ಸಮುದಾಯಗಳಿಗೆ ಶಾಶ್ವತವಾದಂಥ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳ ಕೊರತೆ ಇದೆ. ಜೊತೆಗೆ ಯಾವ ಸಮುದಾಯಗಳು ಒಂದು ಕಡೆ ನೆಲೆ ನಿಂತಿದ್ದಾವೆ ಆ ಸಮುದಾಯಗಳ ಪೂರಕವಾದಂಥ ಯೋಜನೆಗಳು, ಯಾಕೆಂದರೆ ನೆಲ ಮತ್ತು ನೆಲೆ ಇರುವ ಸಮುದಾಯಗಳಿಗೆ ಪೂರಕವಾದ ಯೋಜನೆಗಳಿದ್ದಾವೆ ವಿನಃ ಸಾಮಾಜಿಕ ಚಲನೆಯಿಂದ ವಲಸೆ ಮತ್ತು ಅಲೆಮಾರಿತನವನ್ನು ಅಳವಡಿಸ್ಕೊಂಡಿರುವ ಸಮುದಾಯಗಳಿಗೆ ಪೂರಕವಾದಂಥ ಸಮಗ್ರವಾದ ಯೋಜನೆಗಳಿಲ್ಲ. ಹಾಗಾಗಿ SCP TSP ಕಾಯ್ದೆ ಮತ್ತು ಆ ಯೋಜನೆಗಳು ಅವು ಪರಿಷ್ಕರಣೆ ಆಗಬೇಕಾಗಿದೆ. ವಾಸ್ತವ ಸ್ಥಿತಿಗತಿಗಳೇನಿದ್ದಾವೆ ಅದಕ್ಕೆ ಪೂರಕವಾಗಿ ಅವು ಪರಿಷ್ಕರಣೆ ಆಗಬೇಕು. ಜೊತೆಗೆ 2011 ಜನಗಣತಿಯಲ್ಲಿ ಯಾವ ಸಮುದಾಯಗಳ ಸೋಷಿಯೋ ಎಜುಕೇಷನಲ್ ಎಕನಾಮಿಕ್ ಸ್ಟೇಟಸ್ಸು ನಮ್ಮ ಹತ್ರ ಡಾಟಾ ಇದೆ. ಆ ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಸ್ಟೇಟಸ್ಗಳು ಯಾವ ಪ್ರಮಾಣದಲ್ಲಿ ಬ್ಯಾಕ್ವರ್ಡ್ ಇದ್ದಾವೆ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾವೆ, ಆ ಒಂದು ಗುಣಮಟ್ಟಕ್ಕೆ ಅನುಗುಣವಾಗಿ ಕಾರ್ಯಕ್ರಮಗಳು ರೂಪಿಸದೆ ಹೋದರೆ ಈ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. 70 ವರ್ಷ ಆಗಿದೆ ಸ್ವತಂತ್ರ ಬಂದು, ಅಮೃತ ಕಾಲದಲ್ಲಿ ವಿಷಮ ಸ್ಥಿತಿಯಲ್ಲಿ ಬದುಕ್ತಾ ಇರುವಂಥ ಸಮುದಾಯಗಳ ಕಟ್ಟಕಡೆಯ ಸಮುದಾಯಗಳ ಲಾಸ್ಟ್ ಪರ್ಸನ್ ತಲುಪಬೇಕು ಅಂತಂದರೆ ಈ ಯೋಜನೆಗಳಲ್ಲಿ ಇಂಟಿಗ್ರೇಟೆಡ್ ಆಗಿ ಬದಲಾವಣೆಗಳಾಗಬೇಕಾಗಿದೆ. ಭಾಳ ವಿಶೇಷವಾಗಿ SC SP ಮತ್ತು TSP ಸಮುದಾಯಗಳು ಭಾಳ ಮಿಸ್ಯೂಸ್ ಆಗ್ತಾ ಇದೆ. ಈ SCP TSP ಸೆಲ್ಲನ್ನು ಡೈರೆಕ್ಟ್ರೇಟ್ ಆಗಿ ಅಪ್ಗ್ರೇಡ್ ಮಾಡಿ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟರೆ ಅದು ಎಲ್ಲಿ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ, ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ಅವ್ರಗಳಿಗೆ ಹೆಚ್ಚು ಶಕ್ತಿ ಕೊಟ್ಟರೆ ಅವ್ರವ್ರಿಗೆ ಪನಿಷ್ಮೆಂಟ್ ಮಾಡುವಂಥದ್ದು, ಅವ್ರಗಳಿಗೆ ಕಾನೂನಿನ ಕ್ರಮ ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯತೆಗಳಿದ್ದಾವೆ. ಅದನ್ನು ಅಪ್ಗ್ರೇಡ್ ಮಾಡಬೇಕು. SCP TSP ಸೆಲ್ಲನ್ನು ಡೈರೆಕ್ಟರ್ ಆಗಿ ಅಪ್ಗ್ರೇಡ್ ಮಾಡಬೇಕು. ಜೊತೆಗೆ SC ಆಯೋಗಕ್ಕೆ
ಈ ಒಂದು ಇವ್ಯಾಲ್ಯೂಯೇಷನ್ ಮಾಡುವಂಥ SC/ST ಆಯೋಗಕ್ಕೆ ಈ ಕಾರ್ಯಕ್ರಮಗಳನ್ನ ಇವ್ಯಾಲ್ಯೂಯೇಷನ್ ಮಾಡುವಂಥ ಒಂದು ಅಧಿಕಾರವನ್ನು ಕೊಟ್ಟರೆ ನಾವು ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ಹೋಗೋಕ್ಕಾಗಲ್ಲ. ಈಗ ವಿಶೇಷವಾದ ನ್ಯಾಯಾಲಯಗಳ ಸ್ಥಾಪನೆ ಮಾಡಿರೋ ಥರ SCP/TSPಗಳಿಗೆ ಅಥವಾ SC/STಗಳಿಗೆ ಅನ್ಯಾಯಗಳ ಬಗ್ಗೆ ಇರುವಂಥ ಆಯೋಗಕ್ಕೆ ಪವರ್ ಇಲ್ಲ. ಅದಕ್ಕೆ ಹೆಚ್ಚಿನ ಪವರ್ ಕೊಟ್ಟರೆ ಇಂಪ್ಲಿಮೆಂಟೇಷನ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ನಮಸ್ತೆ, ನನ್ನ ಹೆಸರು ಈಗ ನೋಡಿ ಸ್ನೇಹಿತರೆ, ಈಗ ಬೇರೆ ಸೆಷನ್ ಇದೆ. ಈಗ ನೀವೇನೋ ಹೇಳ್ತಾ ಇದ್ದೀರಿ, ಬೇರೆ ಕಮಿಟಿಗಳಲ್ಲಿ, ಕಾನ್ಫರೆನ್ಸ್ಗಳಲ್ಲಿ ಮತ್ತು ನಮ್ಮ ಸಭೆಗಳಲ್ಲಿ ಕೂಡ ಸಾಕಷ್ಟು ವಿಷಯಗಳು ಇದೇ ತರಹ ಬರ್ತಾ ಇದ್ದಾವೆ. ನಾವು ಇನ್ನೂ ಒತ್ತಡ ಮಾಡಿ ಇದನ್ನು ಇನ್ನೂ ಸರಿಯಾಗಿ ಮಾಡಲಿಕ್ಕೆ ನಾವು ಈಗ ನಮ್ಮ ಮಾನ್ಯ ಮುನಿಯಪ್ಪ ಅವರೇನು ಸಜೆಷನ್ಸ್ ಕೆಲವು ಕೊಟ್ಟಿದ್ದಾರೆ, ಮೈತ್ರಿ ಅವರೇನು ಸಜೆಷನ್ಸ್ ಕೊಟ್ಟಿದ್ದಾರೆ, ಇವರು ನಮ್ಮ ಕೃಷ್ಣರಾಜ್ ಅವರು ಕೊಟ್ಟಿದ್ದಾರೆ, ಮತ್ತು ನೀವೆಲ್ಲ ಕೂಡ ಈಗ ಕೆಲವು ಸಿಂಗಲ್ ವಿಂಡೋ ಏನು ಬೇಕಂತ ಕೂಡ ತಾವೆಲ್ಲ ಹೇಳ್ತಾ ಇದ್ದೀರಿ. ಇದು ಮೊದಲಿಂದ ಕೂಡ ನಾವು ಕೂಡ ಹೇಳ್ತಾ ಇದ್ದೀವಿ ಇದರ ಬಗ್ಗೆ, ಆದರೂ ಕೂಡ ಆಗ್ತಾ ಇಲ್ಲ. ಆ ಒಂದು ದಿಸೆಯಲ್ಲಿ ನಿಮ್ಮೆಲ್ಲರ ಸಹಾಯದಿಂದ ಮತ್ತು ನಿಮ್ಮ ಪ್ರೆಷರಿಂದ ಇಷ್ಟುವರೆಗೂ ಬಂದಿದ್ದೀವಿ. ಇನ್ನೂ ಮುಂದೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೆಕ್ಸ್ಟ್ ಸೆಷನ್ಗೆ ಅನುಕೂಲ ಮಾಡಿ ಕೊಡಿ. ಆಯಿತು, ನಾವು ಬರ್ತೀವಿ ರೀ, ನಿಮ್ಮ ಕಡೆ ಬರ್ತೀವಿ. ನೀವು ಹೇಳೋಣ, ನೀವು ಏನು ಹೇಳ್ತೀರಿ. ಹಲೋ, ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯಗಳನ್ನು ಅರ್ಥಪೂರ್ಣವಾಗಿ ಮಂಡಿಸಿ ನಮ್ಮೆಲ್ಲರಿಗೂ ಉಪಯುಕ್ತ ಮಾಹಿತಿ ಹಾಗೂ ಹೊಸ ಚಿಂತನೆಗಳನ್ನು ಬಿತ್ತಿದ ಎಲ್ಲ ಗಣ್ಯರಿಗೂ ಆಯೋಜಿಸಿದ ಪರವಾಗಿ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು.